ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ. ನಿನ್ನ ಕಾಣಲು ನಾನಿಂದು ಬಂದಿಹೇನು ಪ್ರೇಮದ ಸಿಂಧು ಬಾಬಾ ಶಿವ ಬಾಬಾ ನಿನ್ನ ಕಾಣಲು ನಾನಿಂದು ಬಂದಿಹೇನು ಪ್ರೇಮದ ಸಿಂಧು ಬಾಬಾ ಶಿವ ಬಾಬಾ. ನಿನ್ನ ಸಂಗ ಜನುಮ ಜನುಮವ ಕಳೆದೆ ಅರಸುತ್ತ ನಿನ್ನ ಬಳಿಯಲಿ ಬಂದೆ ನಿನ್ನ ಸಂಗ ಜನುಮ ಜನುಮವ ಕಳೆದೆ ಅರಸುತ್ತ ನಿನ್ನ ಬಳಿಯಲಿ ಬಂದೆ ತಲ್ಲಣಿಸುತ್ತ ನಾ ಹಗಲು ഇരുಳು ಬಾಬಾ ನಿನ್ನ ಕಾಣಲು ನಾನಿಂದು ಬಂದಿಹೇನು ಪ್ರೇಮದ ಸಿಂಧು ಬಾಬಾ ಶಿವ ಬಾಬಾ. ಪ್ರೇಮದ ನದಿ ಆದರೂ ಬಳಲಿದೇನಾ ಬೆರೆಯಲು ಬಂದೆ ಪ್ರೇಮ ಸಾಗರನ ಪ್ರೇಮದ ನದಿ ಆದರೂ ಬಳಲಿದೇನಾ ಬೆರೆಯಲು ಬಂದೆ ಪ್ರೇಮ ಸಾಗರನ ನೀನಲ್ಲದೆ ಅನ್ಯರ ಬಯಸಿನು ನಾವು ಬಾಬಾ ನಿನ್ನ ಕಾಣಲು ನಾನೊಂದು ಬಂದಿಹೇನು ಪ್ರೇಮದ ಸಿಂಧು ಬಾಬಾ ಶಿವ ಬಾಬಾ ನಿನ್ನ ಕಾಣಲು ನಾನಿಂದು ಬಂದಿಹೇನು ಪ್ರೇಮದ ಸಿಂಧು ಬಾಬಾ ಶಿವ ಬಾಬಾ. ಓಂ ಶಾಂತಿ. ಇವತ್ತಿನ ಮುರಳಿಯ ದಿನಾಂಕ 13/2/2021. मीठे बच्चे, तुम बाप के पास आए हो अपनी सोई हुई तकदीर जगाने. तकदीर जगना माना विश्व का मालिक बनना. ಬಾಬಾ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ನೀವು ತಂದೆಯ ಬಳಿ ತಮ್ಮ ಮಲಗಿರುವ ಅದೃಷ್ಟವನ್ನ ಜಾಗೃತ ಮಾಡಿಕೊಳ್ಳಲು ಬಂದಿದ್ದೀರಿ. ಅದೃಷ್ಟ ಬೆಳಗುವುದು ಎಂದರೆ ವಿಶ್ವದ ಮಾಲೀಕರಾಗುವುದು. ಪ್ರಶ್ನೆ, कौन सी खुराक तुम बच्चों को बाप समान बुद्धिवान बना देती है? ಯಾವ ಔಷಧಿಯು ನೀವು ಮಕ್ಕಳನ್ನು ತಂದೆ ಸಮಾನ ಬುದ್ಧಿವಂತರನ್ನಾಗಿ ಮಾಡಿಬಿಡುತ್ತದೆ? ಉತ್ತರ, यह पढ़ाई है तुम बच्चों के बुद्धि की खुराक. ಈ ವಿದ್ಯೆಯು ನೀವು ಮಕ್ಕಳಿಗೆ ಬುದ್ಧಿಯ ಔಷಧಿಯಾಗಿದೆ. जो रोज पढ़ाई पढ़ते हैं
अर्थात इस खुराक को लेते हैं उनकी बुद्धि पारस बन जाती है। ಯಾರು ನಿತ್ಯವೂ ವಿದ್ಯೆಯನ್ನ ಓದ್ತಾರೆ ಅರ್ಥಾತ್ ಈ ಔಷಧಿಯನ್ನ ತೆಗೆದುಕೊಳ್ತಾರೆ ಅವರ ಬುದ್ಧಿಯು ಪಾರಸವಾಗಿ ಬಿಡುತ್ತದೆ। पारसनाथ बाप जो बुद्धिवानों की बुद्धि है वह तुम्हें आप समान पारस बुद्धि बनाते हैं। ಪಾರಸನಾಥ ತಂದೆಯು ಯಾರು ಬುದ್ಧಿವಂತರಿಗೂ ಬುದ್ಧಿವಂತರಾಗಿದ್ದಾರೆ ಅವರು ನಿಮ್ಮನ್ನು ತಮ್ಮ ಸಮಾನ ಪಾರಸ್ ಬುದ್ಧಿಯವರನ್ನಾಗಿ ಮಾಡುತ್ತಾರೆ। ಗೀತ್ ತಕದೀರ್ ಜಗಾಕರ್ ಆಯಿ ಹೂಂ, ಅದೃಷ್ಟವನ್ನು ಬೆಳಗಿಸಿಕೊಂಡು ಬಂದಿದ್ದೇನೆ। ओम शांति। गीत का लाइन सुनकर के भी मीठे मीठे बच्चों के रोमांच खड़े हो जाने चाहिए। ಗೀತೆಯ ಸಾಲನ್ನು ಕೇಳುವಾಗ ಮಧುರಾತಿ ಮಧುರ ತಾವು ಮಕ್ಕಳಿಗೆ ರೋಮಾಂಚನವಾಗಿ ಬಿಡಬೇಕು। है तो कॉमन गीत परंतु इनका सार और कोई नहीं जानते हैं। ಭಲೆ ಇದು ಸಾಮಾನ್ಯ ಗೀತೆ ಇರಬಹುದು, ಆದರೆ ಇದರ ಸಾರ ಮತ್ತಾರಿಗೂ ಸಹ ತಿಳಿದಿಲ್ಲ। ಬಾಪಿ ಆಕರ್ ಗೀತ್ ಶಾಸ್ತ್ರ ಆದಿ का अर्थ समझाते हैं। ತಂದೆಯೇ ಬಂದು ಗೀತೆ ಶಾಸ್ತ್ರ ಇತ್ಯಾದಿಗಳ ಅರ್ಥವನ್ನ ತಿಳಿಸಿಕೊಡ್ತಾ ಇದ್ದಾರೆ। मीठे मीठे बच्चे यह भी जानते हैं कि कलयुग में सबकी तकदीर सोई हुई है। ಮಧುರಾತಿ ಮಧುರ ಮಕ್ಕಳು ಇದನ್ನೂ ಸಹ ತಾವು ತಿಳಿದುಕೊಂಡಿದ್ದೀರಿ, ಕಲಿಯುಗದಲ್ಲಿ ಎಲ್ಲರ ಅದೃಷ್ಟವು ಮಲಗಿಕೊಂಡಿದೆ। ಸತ್ಯುಗ ಮೇ ಸಬ್ಕಿ ತಕದೀರ್ ಜಗಿ ಹುಯಿ ಹೈ, ಆದರೆ ಸತ್ಯಯುಗದಲ್ಲಿ ಎಲ್ಲರ ಅದೃಷ್ಟವು ಜಾಗೃತವಾಗಿ ಇರುತ್ತದೆ। सोई हुई तकदीर को जगाने वाला और श्रीमत देने वाला अथवा तदबीर बनाने वाला एक ही बाप है। ಎಲ್ಲರ ಅದೃಷ್ಟವನ್ನ ಮಲಗಿರುವಂತಹ ಅದೃಷ್ಟವನ್ನ ಜಾಗೃತ ಮಾಡುವಂತಹ ಶ್ರೀಮತವನ್ನ ಕೊಡುವಂತಹ ಅಥವಾ ಪುರುಷಾರ್ಥವನ್ನ ಮಾಡಿಸುವಂತಹ ತಂದೆ ಒಬ್ಬರೇ ಆಗಿದ್ದಾರೆ। ವಹಿ बैठ बच्चों की तकदीर जगाते हैं, ತಂದೆ ಬಂದು ಕುಳಿತು ಮಕ್ಕಳ ಅದೃಷ್ಟವನ್ನ ಬೆಳಗಿಸುತ್ತಾರೆ। जिससे बच्चे पैदा होते हैं और तकदीर जग जाती है। ಹೇಗೆ ಲೌಕಿಕದಲ್ಲಿ ಒಂದು ಮಗು ಜನ್ಮ ಆಯಿತು ಅಂದ್ರೆ ಅದೃಷ್ಟ ಬೆಳಗಿದಂತೆ बच्चा जन्मा और उनको यह पता पड़ जाता है कि हम वारिस हैं। ಆ ಮಗು ಜನ್ಮ ಆಯಿತು, ಮಗು ಹುಟ್ಟಿ ದೊಡ್ಡದಾಗ್ತಾ ಇದ್ದಂತೆ ಅವರಿಗೆ ಗೊತ್ತಾಗ್ತದೆ ನಾವೇ ಇವರ ಆಸ್ತಿಗೆ ವಾರಸುದಾರ। ಹೂ ಬಹು ಯ ಫಿರ್ ಬೇಹದ್ ಕಿ ಬಾತ್ ಹೈ, ಅದೇ ರೀತಿ ಇದು ಸಹ ಬೇಹದ್ದಿನ ವಿಚಾರ। ಇಲ್ಲಿ ನಾವು ಮಕ್ಕಳು ಈ ಈಶ್ವರಿಯ ಜನ್ಮ ಶ್ರೇಷ್ಠ ಜನ್ಮ ಭಗವಂತನ ಮಡಿಲಲ್ಲಿ ಜ್ಞಾನಯುಕ್ತವಾದಂತಹ ಜನ್ಮ ಸಿಗುವಾಗ ಈಗ ನಮಗೂ ಸಹ ಅನಿಸ್ತದೆ ನಾವು ಅದೃಷ್ಟವನ್ನ ಬೆಳಗಿಸಿಕೊಳ್ತಾ ಇದ್ದೇವೆ, ತಂದೆಯ ಆಸ್ತಿಗೆ ನಾವು ಅಧಿಕಾರಿ ಆಗ್ತಾ ಇದ್ದೇವೆ। ಬಚ್ಚೆ ಜಾನ್ತೆ ಹೈ ಕಲ್ಪ ಕಲ್ಪ ಹಮಾರಿ ತಕದೀರ್ ಜಗ್ತಿ ಹೈ ಫಿರ್ ಸೋ ಜಾತಿ ಹೈ, ಮಕ್ಕಳಿಗೆ ಗೊತ್ತಿದೆ ಕಲ್ಪ ಕಲ್ಪಕ್ಕೂ ಶುಭಾಬ ಬಂದಾಗ ನಮ್ಮ ಅದೃಷ್ಟ ಬೆಳಗ್ತದೆ, ನಂತರ ಮತ್ತೆ ಅದೃಷ್ಟ ಮಲಗಿ ಹೋಗ್ತದೆ। ಪಾವನ್ ಬಂತೆ ಹೇ ತೋ ತಕದೀರ್ ಜಗ್ತಿ ಹೇ, ಅರೆ ಅದೃಷ್ಟ ಮಲಗಿಕೊಳ್ಳುವುದಂತಂದ್ರೆ ಅರ್ಥ ಏನು? ಪಾವನರಾಗುವುದಂದ್ರೆ ಅದೃಷ್ಟ ಬೆಳಗಿದಂತೆ। ಪಾವನ್ ಗೃಹಸ್ಥ ಆಶ್ರಮ ಕಹಾ ಜಾತಾ ಹೈ, ಪಾವನ ಗೃಹಸ್ಥ ಆಶ್ರಮ ಅಂತಾನೂ ಹೇಳಲಾಗ್ತದೆ। ಆಶ್ರಮ ಅನ್ನುವಂತ ಅಕ್ಷರ ಅದು ಪವಿತ್ರತೆಯ ಸೂಚಕ। ಪವಿತ್ರ ಗೃಹಸ್ಥ ಆಶ್ರಮ ಉನ್ಕೆ ಅಗೇನ್ಸ್ಟ್ ಹೇ, ಅದಕ್ಕೆ ವಿರೋಧವಾದದ್ದು ಯಾವುದು? ಅಪವಿತ್ರ ಪತಿತ ಗೃಹಸ್ಥ ಆಶ್ರಮ। ಸತ್ಯುಗದಲ್ಲಿ ಪವಿತ್ರ ಗೃಹಸ್ಥ ಆಶ್ರಮ ಇರ್ತದೆ। ಆಶ್ರಮ ನಹಿ ಕಹೆಂಗೆ, ಯಾವುದು ಅಪವಿತ್ರ ಪತಿತ ಗೃಹಸ್ಥ ಧರ್ಮ ಇದೆಯೋ ಅದಕ್ಕೆ ಆಶ್ರಮ ಅಂತ ಹೇಳಂಗಿಲ್ಲ। ಎಲ್ಲಿ ಅಪವಿತ್ರತೆ ಇದೆಯೋ ಅಲ್ಲಿ ಆಶ್ರಮ ಅನ್ನುವಂಥ ಅಕ್ಷರ ಹೇಳುವುದಿಲ್ಲ, ಯಾಕೆಂದ್ರೆ ಆಶ್ರಮ ಅನ್ನುವಂಥ ಅಕ್ಷರ ಪವಿತ್ರತೆಗೆ ಹೇಳಲಾಗ್ತದೆ। ಗೃಹಸ್ಥ ಧರ್ಮ ತೋ ಸಬ್ಕಾ ಹೈ ಹೈ, ಎಲ್ಲರದು ಸಹ ಗೃಹಸ್ಥ ಜೀವನ ಇದೆ। ಜಾನುವಾರು ಮೇ ಬಿ ಹೈ, बच्चे तो सब पैदा करते ही हैं, प्राणिಗಳು जन्म ಕೊಡ್ತವೆ ಮಕ್ಕಳಿಗೆ। जानवरों को भी कहेंगे गृहस्थ धर्म में है। अब बच्चे जानते हैं हम स्वर्ग में पवित्र गृहस्थ आश्रम में थे। ಈಗ ನಾವು ಮಕ್ಕಳಿಗೆ ಗೊತ್ತಾಯಿತು ನಾವೇ ಸತ್ಯಯುಗ ಇದ್ದಾಗ ಆ ಸ್ವರ್ಗದಲ್ಲಿ ಪವಿತ್ರ ಗೃಹಸ್ಥ ಆಶ್ರಮದವರಾಗಿದ್ದೆವು, ಅವರೇ ದೇವಿ ದೇವತೆಗಳು। उन्हों की महिमा भी गाते हैं, ಎಷ್ಟೊಂದು ಮಹಿಮೆ ಇದೆ, ದೇವತೆಗಳ ಮಹಿಮೆ ಎಷ್ಟು ಸರ್ವೋತ್ತಮ ಮಹಿಮೆ। ಸರ್ವಗುಣ ಸಂಪನ್ನ 16 ಕಲಾ 16 ಕಲಾ ಸಂಪೂರ್ಣ ತುಮ್ ಖುದ್ ಬಿ ಗಾತೆ ಥೆ, ಭಕ್ತಿಯಲ್ಲಿ ನಾವೇ ಹಾಡ್ತಾ ಇದ್ದೆವು, ಆದ್ರೆ ಈಗ ಗೊತ್ತಾಯ್ತು ನಾವೇ ಸ್ವರ್ಗದಲ್ಲಿ ಪವಿತ್ರ ಗೃಹಸ್ಥ ಆಶ್ರಮದವರಾಗಿದ್ದೆವು, ದೇವಿ ದೇವತೆಗಳಾಗಿದ್ದೆವು ಅನ್ನೋದು ಈಗ ನಮಗೆ ಅರಿವಾಯ್ತು। ಅಬ್ ಸಮಜ್ತೆ ಹೋ ಹಮ್ ಮನುಷ್ಯ ಸೆ ದೇವತಾ ಫಿರ್ ಸೆ ಬನ್ ರಹೆ ಹೈ, ಈಗ ನಮಗೆ ಗೊತ್ತಾಯ್ತು ನಾವು ಮತ್ತೆ ಪುನಃ ಮನುಷ್ಯರಿಂದ ದೇವತೆಗಳು ಆಗ್ತಾ ಇದ್ದೇವೆ। ಹಾಗಾಗಿ ಭಕ್ತಿಯಲ್ಲಿ ಸಹ ಕೆಲವೊಂದು ಧರ್ಮ ಶಾಸ್ತ್ರಗಳಲ್ಲಿ ಗ್ರಂಥಗಳಲ್ಲಿ ಮಹಿಮೆ ಇದೆ, ಭಗವಂತ ಮನುಷ್ಯರನ್ನ ದೇವತೆಯನ್ನಾಗಿ ಮಾಡ್ತಾರೆ। ಬ್ರಹ್ಮ ವಿಷ್ಣು ಶಂಕರ್ ಅವರು ಸಹ ದೇವತೆಗಳೇ। ಭಕ್ತಿಯಲ್ಲಿ ಹೇಳ್ತಾರೆ ಬ್ರಹ್ಮ ದೇವತಾಯ ನಮಃ, ವಿಷ್ಣು ದೇವತಾಯ ನಮಃ,
ಆದ್ರೆ ಪರಮಾತ್ಮನಿಗೆ ಶಿವ ದೇವತಾಯ ನಮಃ ಅಂತ ಶೋಭಿಸುವುದಿಲ್ಲ, ಶಿವ ಪರಮಾತ್ಮಾಯ ನಮಃ ಅಂತ ಹೇಳಲಾಗ್ತದೆ. ಶಿವನಿಗೆ ಪರಮಾತ್ಮ ಅನ್ನುವಂಥ ದರ್ಜೆ ಮಾತ್ರ ಕೊಡಲು ಸಾಧ್ಯ. ಅಭಿ ಉನ್ಕಾ ಅರ್ಥ ಬಿ ತುಮ್ ಜಾನ್ತೆ ಹೋ, ಶಿವ ಪರಮಾತ್ಮ ಯಥಾರ್ಥ ಅರ್ಥ ಪರಿಚಯ ನಮಗೆ ಗೊತ್ತಾಯಿತು. ವೋ ಅಂಧಶ್ರದ್ಧಾ ಸೆ ಸಿರ್ಫ್ ಕಹ ದೇತೆ ಹೈ, ಕೆಲವೊಂದು ಭಕ್ತಿಯಲ್ಲಿ ಅಂಧಶ್ರದ್ಧೆಯಿಂದ ಹೇಳುವಂತವರು ಇರ್ತಾರೆ. अब शंकर देवताय नमः कहेंगे, शिव के लिए कहेंगे शिव परमात्माय नमः, तो फर्क हुआ ना. ಶಂಕರ ದೇವತಾ ಅಂತ ಹೇಳ್ತಾರೆ, ಶಿವನಿಗೆ ಪರಮಾತ್ಮ ಅಂತ ಹೇಳ್ತಾರೆ. ಹಾಗಾದ್ರೆ ಇಬ್ರು ಬೇರೆ ಬೇರೆ ಆದ್ರಲ್ವಾ, ವ್ಯತ್ಯಾಸ ಇದೆ. ಶಿವನಿಗೆ ಮಾತ್ರ ಪರಮಾತ್ಮ ಅಂತ ಹೇಳಲು ಸಾಧ್ಯ. ವ ದೇವತಾ ಹೋಗಯ, ವ ಪರಮಾತ್ಮ ಹೋಗಯ. ಒಬ್ರು ದೇವತಾ ಇದ್ದಾರೆ, ಇನ್ನೊಬ್ರು ಪರಮಾತ್ಮ. ಶಿವ್ और ಶಂಕರ್ को एक कह नहीं सकते हैं. ಶಿವ ಮತ್ತು ಶಂಕರ ಒಬ್ಬರೇ ಅಂತ ಹೇಳಲು ಸಾಧ್ಯ ಇಲ್ಲ. ನಾವು ಶಿವರಾತ್ರಿ ಅಂತ ಹೇಳ್ತೀವಾಗ್ಲಿ ಶಂಕರ ರಾತ್ರಿ ಅಂತ ಹೇಳಂಗಿಲ್ಲ. ಶಿವನಿಗೆನೇ ಪರಮಾತ್ಮ ಅಂತ ಹೇಳೋದು, ಶಂಕರ ದೇವಾತ್ಮ. ವ್ಯತ್ಯಾಸ ಅಂತೂ ಇದೆ. ತುಮ್ ಜಾನ್ತೆ ಹೋ ಹಮ್ ಬರೋಬ್ಬರ್ ಪತ್ತರ್ ಬುದ್ಧಿ ಥೇ, ಅಬ್ ಪಾರಸ್ ಬುದ್ಧಿ ಬನ್ ರಹೆ ಹೇ. ಒಂದೊಂದು ಜ್ಞಾನದ ಸ್ಪಷ್ಟತೆ ಆಗ್ತಾ ಹೋಗ್ತಾ ಇದೆ. ಈಗ ಮೊದಲು ಕಲ್ಲು ಬುದ್ಧಿ ಇತ್ತು, ಈಗ ಬುದ್ಧಿ ಎಷ್ಟು ಶ್ರೇಷ್ಠ ಆಗ್ತಾ ಇದೆ, ಪಾರಸ್ ಬುದ್ಧಿಯವರಾಗ್ತಾ ಇದ್ದೇವೆ. ದೇವತಾओं को तो पत्थर बुद्धि नहीं कहेंगे, ದೇವತೆಗಳು ಕಲ್ಲು ಬುದ್ಧಿ ಉಳ್ಳವರಲ್ಲ ಅವರು. फिर ಡ್ರಾಮಾನುಸಾರ ರಾವಣ ರಾಜ್ಯ में सीढ़ी उतरनी है. ಡ್ರಾಮಾನುಸಾರವಾಗಿ ರಾವಣ ರಾಜ್ಯದಲ್ಲಿ ಏನಾಗ್ಲೇಬೇಕು, ಏಣಿಯನ್ನ ಇಳಿತಾನೆ ಬರ್ತಾರೆ. ಪಾರಸ್ ಬುದ್ಧಿ ಇದ್ದಂತವ್ರು ನಂತರ ಪತ್ತರ್ ಬುದ್ಧಿ ಆಗ್ತಾರೆ, ಕಲ್ಲು ಬುದ್ಧಿಯವರು ಆಗ್ಬಿಡ್ತಾರೆ. ಸಬ್ಸೆ ಬುದ್ಧಿವಾನ್ ತೋ ಏಕ್ ಹಿ ಬಾಪ್ ಹೇ. ಶಿವಬಾಬಾ ಪಾರಸ್ ಬುದ್ಧಿ ಪತ್ತರ್ ಬುದ್ಧಿ ಈ ಚಕ್ರದಲ್ಲಿ ಬರುವುದಿಲ್ಲ. ಬುದ್ಧಿವಾನೋಂಕ ಬುದ್ಧಿವಾನ್, ಬುದ್ಧಿವಂತರಿಗೂ ಸಹ ಬುದ್ಧಿವಂತ, ಎಲ್ಲರಿಗಿಂತಲೂ ಸಹ ಬುದ್ಧಿವಂತ ಶಿವಬಾಬಾ ಒಬ್ಬರೇ ಆಗಿದ್ದಾರೆ. ಅಭಿ ತುಮ್ಹಾರಿ ಬುದ್ಧಿ ಮೇ ದಮ್ ನಹಿ ರಹಾ ಹೈ. ಈಗ ಬುದ್ಧಿಗೆ ಶಕ್ತಿ ಇಲ್ಲ, ಆತ್ಮದಲ್ಲಿ ಪವಿತ್ರತೆ ಬಲ ಕಡಿಮೆ ಆಯ್ತು ಅಂದ್ರೆ, ತಮೋ ಪ್ರಧಾನ ಆದಾಗ ಬುದ್ಧಿಯ ಶಕ್ತಿ ಕಡಿಮೆ ಆಗ್ತದೆ. ಬಾಪ್ ಉನ್ಕೋ ಬೈಟ್ ಪಾರಸ್ ಬುದ್ಧಿ ಬನಾತೆ ಹೈ. ಜ್ಞಾನವನ್ನ ಅರ್ಥೈಸಿಕೊಳ್ಳುವಂತಹ ಬುದ್ಧಿ ಇಲ್ಲ. ಈಗ ತಂದೆ ಬಂದು ಕುಳಿತು ಮಕ್ಕಳ ಬುದ್ಧಿಯನ್ನ ಪಾರಸ್ ಬುದ್ಧಿಯನ್ನಾಗಿ ಮಾಡ್ತಾ ಇದ್ದಾರೆ. ತುಮ್ ಯಹಾ ಆತೆ ಹೋ, ನಾವಿಲ್ಲಿ ಬಂದಿರೋದೇ ಯಾಕೆ? ಪಾರಸ್ ಬುದ್ಧಿಯವರು ಆಗಲು. ಪಾರಸನಾಥ ಎನ್ನುವಂತಹ ಮಂದಿರನೂ ಸಹ ಇದೆ, ಅಲ್ಲೆಷ್ಟೋ ಅನೇಕ ಮೇಳಗಳೆಲ್ಲ ನಡೀತದೆ. ಪರಂತು ಯಾ ಕಿಸ್ಕೋ ಪತಾ ನಹಿ, ಅದೇ ಪಾರಸನಾಥ ಯಾರು ಅಂತ ಗೊತ್ತೇ ಇಲ್ಲ. ವಾಸ್ತವಮೇ ಪಾರಸ್ ಬನಾನೆ ವಾಲಾ ತೋ ಬಾಪಿ ಹೈ. ಪಾರಸ್ ಬುದ್ಧಿಯವರನ್ನಾಗಿ ಮಾಡುವಂತವ್ರು ಶಿವಬಾಪನೇ ಆಗಿದ್ದಾರೆ. ಅವರೇನಾಗಿದ್ದಾರೆ? ವಹೇ ಬುದ್ಧಿವಾನೋಂ ಕಿ ಬುದ್ಧಿ, ಬುದ್ಧಿವಂತರಿಗೂ ಸಹ ಬುದ್ಧಿವಂತ ಶಿವಬಾಬಾ. ಯೇ ಜ್ಞಾನ ಹೇ ತುಮ್ ಬಚ್ಚೋಂ ಕಿ ಬುದ್ಧಿ ಕೆ ಲಿಯೇ ಖುರಾಕ್. ಈ ಜ್ಞಾನ ಅಂದ್ರೆ ಇದು ನಾವು ಮಕ್ಕಳ ಬುದ್ಧಿಗೆ ಒಂದು ಔಷಧಿ, ದಿವ್ಯವಾಗಿರುವಂತಹ ಪೌಷ್ಟಿಕ ಆಹಾರ ಇದು. ಇಸ್ಸೆ ಬುದ್ಧಿ ಕಿತ್ನಾ ಪಲಟ್ತಿ ಹೈ, ಎಷ್ಟು ಬುದ್ಧಿ ಪರಿವರ್ತನೆ ಆಗ್ತದೆ. ಯ ದುನಿಯಾ ಹೇ ಕಾಂಟೋಂ ಕಾ ಜಂಗಲ್. ಬಾಬಾ ಹೇಳ್ತಾರೆ, ಈ ಜಗತ್ತೇ ಮುಳ್ಳಿನ ಕಾಡು. ಯಾಕೆ ಮುಳ್ಳು? ಕಿತ್ನಾ ಏಕ್ ದೋಕೋ ದುಃಖ ದೇತಿರತ್ತೆ ಹೇ. ಎಷ್ಟೊಂದು ಒಬ್ಬರು ಇನ್ನೊಬ್ಬರಿಗೆ ದುಃಖವನ್ನ ಕೊಡ್ತಾ ಇರ್ತಾರೆ. ಬಾಬಾ ಹೇಳ್ತಾರೆ, ಇದು ತಮೋ ಪ್ರಧಾನ ರೌರವ ನರಕ, ಕಲಿಯುಗಿ ಜಗತ್ತು. ಗರುಡ ಪುರಾಣದಲ್ಲಿ ಬಾಬಾ ಎಷ್ಟೋ ಬಾರಿ ಈ ಉದಾಹರಣೆಯನ್ನ ಕೊಡ್ತಾರೆ. ಬಹುತ್ ರೋಚಕ್ ಬಾತಿ ಲಿಖದಿ ಹೈ, ಅದರಲ್ಲಿ ಬಹಳಷ್ಟು ರೋಚಕವಾದಂತಹ ಮಾತುಗಳನ್ನ ಬರೆದ್ಬಿಟ್ಟಿದ್ದಾರೆ ಗರುಡ ಪುರಾಣದಲ್ಲಿ. ಅಭಿ ತುಮ್ ಬಚ್ಚೋಂ ಕಿ ಬುದ್ಧಿ ಕೋ ಖುರಾಕ್ ಮಿಲ್ ರಹಿ ಹೈ. ಈಗ ನಾವು ಮಕ್ಕಳ ಬುದ್ಧಿಗೆ ಖುರಾಕ್, ಪೌಷ್ಟಿಕ ಆಹಾರ ಸಿಗ್ತಾ ಇದೆ, ಪೌಷ್ಟಿಕಾಂಶ ಔಷಧಿ ಸಿಗ್ತಾ ಇದೆ, ಅದೇ ಜ್ಞಾನ. ಬೇಹದ್ ಕಾ ಬಾಪ್ ಖುರಾಕ್ ದೇ ರಹೆ ಹೈ. ಈ ಔಷಧಿಯನ್ನು ಯಾರು ಕೊಡ್ತಾ ಇದ್ದಾರೆ? ಬೇಹದ್ದಿನ ತಂದೆ. ಯಹೇ ಪಡಾಯಿ, ಇಲ್ಲಿ ಖುರಾಕ್ ಅಂತ ಹೇಳ್ಬೋದು, ಅಥವಾ ಇದು ಶಿಕ್ಷಣ. ಇನ್ನೊಂದು ಮಾತಲ್ಲಿ ಇಸ್ಕೋ ಜ್ಞಾನ್ ಅಮೃತ ಬಿ ಕಹ ದೇತೆ ಹೈ. ಇದು ಬುದ್ಧಿಗೆ ಪೌಷ್ಟಿಕ ಆಹಾರ, ಇದು ಶಿಕ್ಷಣವೂ ಆಗಿದೆ, ಇದು ಜ್ಞಾನದ ಅಮೃತ. ಬಾಬಾ ನಮಗೆ ಕೊಡ್ತಾ ಇದ್ದಾರೆ. ಕೊಯ್ ಜಲ್ ಆದಿ ಹೇ ನಹಿ, ಇಲ್ಲಿ ಯಾವುದೇ ನೀರಿನ ಮಾತಲ್ಲ, ಜ್ಞಾನದ ಅಮೃತ. ಜ್ಞಾನವೇ ನಮಗೆ ಅಮೃತ. ಆಜ್ಕಲ್ ಸಬ್ ಚೀಜೋಂ ಕೋ ಅಮೃತ ಕಹ ದೇತೆ ಹೈ. ಈಗಿನ ಕಾಲದಲ್ಲಿ ಎಲ್ಲದಕ್ಕೂ ಅಮೃತ ಅಂತ ಹೇಳ್ಬಿಡ್ತಾರೆ. ಗಂಗಾಜಲ್ ಕೋ ಬಿ ಅಮೃತ ಕಹತೆ ಹೈ. ದೇವತಾओं के पैर धोकर पानी रखते हैं, उसको अमृत कह देते हैं. ಯಾವುದಕ್ಕೋ ಅಮೃತ ಅಂತ ಹೇಳ್ಬಿಡ್ತಾರೆ, ಗಂಗಾಜಲಕ್ಕೂ ಅಮೃತ ಅಂತ ಹೇಳ್ತಾರೆ. ದೇವತೆಗಳ ಪಾದವನ್ನ ತೊಳಿತಾರೆ, ಆ ನೀರಿಗೂ ಸಹ ಅಮೃತ ಅಂತ ಹೇಳ್ತಾರೆ. ಆದರೆ ವಾಸ್ತವಿಕವಾಗಿ ನಮಗೆ ಅರ್ಥ ಆಯ್ತು, ಈಗ ಶಿವಬಾಬಾ ಕೊಡುವಂತಹ ಸತ್ಯ ಜ್ಞಾನ, ಈ ಶಿಕ್ಷಣ, ಇದೇ ನಮಗೆ ಜ್ಞಾನದ ಅಮೃತ. अब यह भी बुद्धि से समझने की बात है. ಇದು ಅರ್ಥೈಸಿಕೊಳ್ಳುವಂತಹ ಮಾತು. ये अंचली अमृत है, वह पतित पावनी गंगा का जल अमृत है. अंचली जो देते हैं वह ऐसे नहीं कहेंगे कि यह पतितों को पावन बनाने वाला है. गंगा जल के लिए कहते हैं पतित पावनी. गंगा जलಕ್ಕೆ ಹೇಳ್ತಾರೆ ಪತಿತ ಪಾವನಿ ಅಂತ ಹೇಳಿ. कहते भी हैं मनुष्य मरे तो गंगा जल मुख में हो.
ಸಾಯುವಾಗ ಬಾಯಲ್ಲಿ ಗಂಗಾಜಲ ಇರಬೇಕು ಅಂತನೂ ಸಹ ಹೇಳ್ತಾರೆ. ದಿಖಾತೆ ಅರ್ಜುನ್ ನೇ ಬಾಣ ಮಾರ ಫಿರ್ ಅಮೃತ ಜಲ್ ಪಿಲಾಯ. ಅಮೃತಕ್ಕೆ ಬಹಳಷ್ಟು ಮಹಿಮೆ ಇದೆ, ಮಾನ್ಯತೆ ಇದೆ ಭಕ್ತಿ ಮಾರ್ಗದಲ್ಲಿ. ಇನ್ನು ಅರ್ಜುನ ಬಾಣ ಹಾಕಿದ ತಕ್ಷಣ ಅಮೃತ ಜಲ ಏನಾಯ್ತು ಸಿಕ್ತು, ಅದನ್ನ ಕುಡಿತಾರೆ. ತುಮ್ ಬಚ್ಚೋನೆ ಕೋಯಿ ಬಾಣ ಆದಿ ನಹಿ ಚಲಾಯೆ ಹೇ. ಇಲ್ಲಿ ಯಾವುದೇ ಬಾಣದ ಮಾತಲ್ಲ. ಏಕ್ ಗಾಂವ್ ಹೇ ಜಹಾ ಬಾಣೋ ಸೆ ಲಡ್ತೆ ಹೇ. ಬಾಬಾ ಉದಾಹರಣೆ ಕೊಡ್ತಾರೆ, ಯಾವುದೋ ಒಂದು ಊರಲ್ಲಿ ಬಾಣಗಳಿಂದನೇ ಯುದ್ಧ ಮಾಡ್ತಾರಂತೆ. ವಹಾಕೆ ರಾಜಾಕೋ ಈಶ್ವರ್ ಕಾ ಅವತಾರ ಕಹತೆ ಹೇ. ಅಲ್ಲಿ ರಾಜನಿಗೆ ಈಶ್ವರನ ಅವತಾರ ಅಂತ ಹೇಳ್ತಾರಂತೆ. ಅಬ್ ಈಶ್ವರ್ ಕಾ ಅವತಾರ ತೋ ಕೋಯಿ ಹೋ ನಹಿ ಸಕ್ತಾ ಹೇ. ಈಶ್ವರನ ಅವತಾರ ಅಂತ ಯಾವ ಮನುಷ್ಯರು ಆಗಲು ಸಾಧ್ಯ ಇಲ್ಲ. वास्तव में सच्चा सच्चा सद्गुरु तो एक ही है जो सर्व का सद्गति दाता है. ಈಶ್ವರ ಸತ್ಯವಾಗಿರುವಂತ ಸದ್ಗುರು ಶಿವಬಾಬಾ ಒಬ್ಬರೇ, ಅವರೇ ಸರ್ವರ ಸದ್ಗತಿ ದಾತ. ಈ ಮಹಿಮೆ ಯಾವ ಮನುಷ್ಯರಿಗೂ ಸಹ ಹೇಳಲು ಸಾಧ್ಯ ಇಲ್ಲ. ಜೋ ಅಭಿ ಆತ್ಮೋಂ ಕೋ ಸಾಥ್ ಲೇ ಜಾತೆ ಹೇ. ಸದ್ಗತಿ ದಾತ ಯಾಕೆ? ಸರ್ವರ ಸದ್ಗತಿ ದಾತ, ಸತ್ಯವಾಗಿರುವಂತಹ ಸದ್ಗುರು ಅಂತಂದ್ರೆ ಮಾರ್ಗವನ್ನ ತೋರಿಸುವಂತವ್ರು. ಎಲ್ಲಾ ಆತ್ಮರನ್ನು ಸಹ ಜೊತೆಗೆ ಕರೆದುಕೊಂಡು ಹೋಗ್ತಾರೆ ಶಿವಬಾಬಾ. ಬಾಪ್ ಕೆ ಸಿವಾಯ್ ವಾಪಿಸ್ ಕೋಯಿ ಬಿ ಲೇ ಜಾ ನಹಿ ಸಕ್ತಾ. ತಂದೆ ವಿನಃ ಯಾರೂ ನಮ್ಮನ್ನ ವಾಪಸ್ ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ ಪರಂಧಾಮಕ್ಕೆ. ಬ್ರಹ್ಮ ಮೇ ಲೀನ್ ಹೋ ಜಾನೆ ಕಿ ಬಿ ಬಾತ್ ನಹಿ ಹೈ. ಹೋಗಿ ಬ್ರಹ್ಮ ತತ್ವದಲ್ಲಿ ಲೀನ್ ಆಗ್ತೀವಾ, ಆ ಮಾತು ಸಹ ಇಲ್ಲ. ಶಿವಬಾಬನೇ ಈ ಜಗತ್ತಿಗೆ ಬಂದು ನಮ್ಮನ್ನ ಜೊತೆಗೆ ವಾಪಸ್ ಪರಂಧಾಮಕ್ಕೆ ಕರೆದುಕೊಂಡು ಹೋಗ್ತಾರೆ. ಈಗ ಇದು ಸೃಷ್ಟಿ ನಾಟಕ, ಇದು ಮಾಡಲ್ಪಟ್ಟಿದೆ. ಸೃಷ್ಟಿಯ ಚಕ್ರ ಅನಾದಿ ಫಿರ್ತಾ ಹಿ ರಹತಾ ಹೈ. ಈ ಸೃಷ್ಟಿ ಚಕ್ರ ಅನಾದಿ ಸುತ್ತಾನೇ ಇರ್ತದೆ. ವರ್ಲ್ಡಿನ ಹಿಸ್ಟ್ರಿ ಜಿಯೋಗ್ರಫಿ ಹೇಗೆ ರಿಪೀಟ್ ಆಗ್ತದೆ ಇದು ಸಹ ನಮಗೆ ಗೊತ್ತಾಯಿತು. ಬೇರೆ ಯಾರಿಗೂ ಸಹ ಈ ರಹಸ್ಯ ಗೊತ್ತಿಲ್ಲ. ಮನುಷ್ಯ ಅರ್ಥಾತ್ ಬಚ್ಚೆ ಅಪ್ನೆ ಬಾಪ್ ರಚಯಿತಾ ಕೋ ಬಿ ನಹಿ ಜಾನ್ತೆ ಹೈ. ಜಗತ್ತಿನ ಮನುಷ್ಯರಂತಂದ್ರೆ ಯಾರ ಮಕ್ಕಳು? ಎಲ್ಲ ಆತ್ಮರು ಸಹ ಒಬ್ಬ ಪಿತ ಪರಮಾತ್ಮನ ಮಕ್ಕಳು. ಪರಮಾತ್ಮ ತಂದೆ ರಚಯಿತೆ ಯಾರೆಂದು ಸಹ ಗೊತ್ತೇ ಇಲ್ಲ. ಜಿಸ್ಕೋ ಯಾದ್ ಬಿ ಕರ್ತೆ ಹೇ ಓ ಗಾಡ್ ಫಾದರ್. ಇನ್ನೊಂದು ಕಡೆ ಪರಮಾತ್ಮ ತಂದೆ ಪಿತಾ ಅಂತ ಕರಿತಾ ಇದ್ದಾರೆ, ನೆನಪು ಮಾಡ್ತಾರೆ. ಹದ್ದಿಕೆ ಬಾಪ್ ಕೋ ಕಬಿ ಗಾಡ್ ಫಾದರ್ ನಹಿ ಕಹೆಂಗೆ. ದೇಹಕ್ಕೆ ಜನ್ಮ ಕೊಟ್ಟಂತಹ ತಂದೆ, ಹದ್ದಿನ ತಂದೆ, ಅವರಿಗೆ ಬರೀ ಫಾದರ್ ಅಂತ ಹೇಳ್ಬೋದು ಅಷ್ಟೇ ಆಗ್ಲಿ, ಗಾಡ್ ಫಾದರ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಗಾಡ್ ಫಾದರ್ ಅಕ್ಷರ ಬಹುತ್ ರೆಸ್ಪೆಕ್ಟ್ ಸೆ ಕರ್ತೆ ಹೈ. ಓ ಗಾಡ್ ಫಾದರ್ ಕ್ರಿಶ್ಚಿಯನ್ಸ್ ಸಹ ಎಷ್ಟು ಗೌರವಯುಕ್ತವಾಗಿ ಹೇಳ್ತಾರೆ. ಬರೀ ಫಾದರ್ ಅಲ್ಲ, ಗಾಡ್ ಫಾದರ್, ಪರಮಾತ್ಮ ತಂದೆ ಅಂತ ಕರೀತಾರೆ. ಉನ್ಕೆ ಲಿಯೇ ಹಿ ಗಾತೆ ಹೈ ಪತಿತ್ ಪಾವನ್ ದುಃಖ ಹರ್ತ ಸುಖರ್ತ. ಶಿವಬಾಬನಿಗೆ ಬಹಳಷ್ಟು ಮಹಿಮೆಗಳಿವೆ. ಎಲ್ಲ ಧರ್ಮಗಳಲ್ಲಿಯೂ ಸಹ ಮಹಿಮೆ ಇದೆ. पतित पावना दुख हरता सुख करता गॉड फादर एक तरफ कहते हैं वह दुख हरता सुख करता है, और जब कोई दुख होता है वह बच्चा आदि मर जाता है तो कह देते ईश्वर ही दुख सुख देता है. ಮನುಷ್ಯರು ಒಂದು ಕಡೆ ಹೇಳ್ತಾರೆ, ಭಗವಂತ ನೀನೇ ದುಃಖ ಹರ್ತ ಸುಖ ಕರ್ತ, ನೀನೇ ಸುಖವನ್ನ ಕೊಡುವಂತವನು. ಇನ್ನೊಂದು ಕಡೆ ಹೇಳ್ತಾರೆ, ಬಹಳ ದುಃಖ ಆಯ್ತು, ಮಕ್ಕಳು ಹುಟ್ಟಿರ್ತಾರೆ, ಮತ್ತೇನಾದ್ರೂ ಸಾವಾಯ್ತು, ಸತ್ತೋದ್ರು ಅಂದ್ರೆ ಅಷ್ಟೊತ್ತಿಗೆ ಬೈದ್ ಬಿಡ್ತಾರೆ, ಈಶ್ವರನೇ ದುಃಖ ಸುಖ ಕೊಡೋದು, ಈಶ್ವರನೇ ಹಮಾರ ಬಚ್ಚಾ ಲೇ ಲಿಯಾ, ನಮ್ಮ ಮಗನನ್ನ ಈಶ್ವರ ಕಸ್ತ್ಕೊಂಡ್ಬಿಟ್ಟ ಅಂತ ಹೇಳ್ಬಿಡ್ತಾರೆ. ಯಾ ಕ್ಯಾ ಕಿಯಾ ಅಬ್ ಮಹಿಮಾ ಏಕ್ ಗಾತೆ ಹೇ. ಇದು ಏನ್ ಮಾಡ್ದಂಗಾಯ್ತು? ಒಂದು ಕಡೆ ಪರಮಾತ್ಮನ ಮಹಿಮೆ ಮಾಡ್ತಾರೆ, ಇನ್ನೊಂದು ಕಡೆ ಫಿರ್ ಕುಚ್ ಹೋತಾ ಹೇ ತೋ ಈಶ್ವರ ಕೋ ಗಾಲಿಯಾ ದೇತೆ ಹೇ. ಈ ಮನುಷ್ಯರು ಈಶ್ವರನನ್ನು ಬಿಡಂಗಿಲ್ಲ. ಏನಾದ್ರೂ ಅವರ ಜೀವನದಲ್ಲಿ ದುಃಖ, ತೊಂದರೆ ಆಯ್ತು, ನೋವಾಯ್ತು, ಅಪಘಾತಗಳಾಯ್ತು ಅಂದ್ರೆ ಈಶ್ವರನನ್ನ ಬೈಲಿಕ್ಕೆ ಶುರು ಮಾಡ್ತಾರೆ. ಕತೆ ಬಿ ಹೇ ಈಶ್ವರನೇ ಬಚ್ಚಾ ದಿಯಾ, ಹೇಳ್ತಾರೆ ಈಶ್ವರ ಮಗುವನ್ನ ಕೊಟ್ರು. ಮತ್ತೆ ಅಗರ್ ಉನ್ಸೆ ವಾಪಿಸ್ ಲೇ ಲಿಯಾ ತೋ ತುಮ್ ರೋತೆ ಕ್ಯೂ ಹೋ. ಈಶ್ವರನೇ ಕೊಟ್ಟಿದ್ದು ಅಂತ ಹೇಳ್ತಾರಂದ್ಮೇಲೆ ವಾಪಸ್ ತೆಗೆದುಕೊಂಡ ಅಂದ್ಮೇಲೆ ಯಾಕೆ ಅಳ್ತೀರಿ? ಯಾಕೆ? ಈಶ್ವರ ಕೊಟ್ಟಿದ್ದನೇ ಈಶ್ವರನೇ ತಗೊಂಡ್ರಲ್ಲ. ಈ ರೀತಿ ತಿಳ್ಕೊಳಂಗಿಲ್ಲ. ಈಶ್ವರ್ಗೆ ಪಾಸ್ ಗಯಾನ, ಈಶ್ವರನ ಬಳಿಯೇ ಹೋದ್ರು ಅಂತ ಅನ್ಕೊಳ್ಬೋದಲ್ಲ. ಆದ್ರೆ ಇಲ್ಲ, ಬೈತಾರೆ. ಈಶ್ವರನಿಗೇನೆ ಎಷ್ಟೆಲ್ಲಾ ಬೈತಾರೆ, ನಿಂದೆ ಮಾಡ್ತಾರೆ. ತಾವು ಮಾಡಿದ ಕರ್ಮದ ಅರಿವಿಲ್ಲದ ಕಾರಣ ಈಶ್ವರನ ಬೈಯುವುದು. ಸತ್ಯುಗಮೇ ಕಬಿ ಕೊಯ್ ರೋತೆ ನಹಿ. ಈ ರೀತಿ ಯಾವ ದುಃಖದ ಅಲೆ ಇಲ್ಲ. ಸತ್ಯುಗದಲ್ಲಿ ಯಾರೂ ಅಳುವುದಿಲ್ಲ. ಬಾಪ್ ಸಮಜಾತೆ ಹೇ ರೋನೆ ಕಿ ತೋ ಕೋಯಿ ದರ್ಕಾರ್ ನಹಿ. ಅದು ಖುಷಿಯ ಜಗತ್ತು, ಸಂತುಷ್ಟತೆಯ ಜಗತ್ತು, ಸುಖದ ಜಗತ್ತು. ಎಂದಿಗೂ ಸಹ ಅಲ್ಲಿ ಕಣ್ಣೀರು ಹಾಕುವುದಿಲ್ಲ, ಅಳುವುದಿಲ್ಲ. ಈ ಜಗತ್ತಿಗೆ ಬಾಬಾ ಹೇಳ್ತಾರೆ ರೋನೆ ಕಿ ದುನಿಯಾ, ಇದು ಅಳುವ ಜಗತ್ತು. ಸತ್ಯದಲ್ಲಿ ಅಳುವಂತಹ ಯಾವುದೇ ಅವಶ್ಯಕತೆನೂ ಇಲ್ಲ, ಕೊರತೆನೇ ಇಲ್ಲ. ಆತ್ಮ ಕೋ ಅಪ್ನೆ ಹಿಸಾಬ್ ಕಿತಾಬ್ ಅನುಸಾರ ಜಾಯೆ ದೂಸರಾ ಪಾಠ ಬಚಾನಾ ಹೇ. ಅಲ್ಲಿಯೂ ಸಹ ಹೇಗೆ ಪಾತ್ರ ಇರ್ತದೆ, ಪುನರ್ಜನ್ಮ ಇದೆ ಸತ್ಯದಲ್ಲಿ. ತಮ್ಮ ಪಾಠ ಮುಗೀತು,
ಮತ್ತೆ ಇನ್ನೊಂದು ಕಡೆ ಜನ್ಮ ಪಡ್ಕೊಳ್ತಾರೆ. ಜ್ಞಾನ ನ ಹೋನೆ ಕೆ ಕಾರಣ ಮನುಷ್ಯ ಕಿತ್ನಾ ರೋತೆ ಹೇ. ಇಲ್ಲಿ ದೇಹದ ಪ್ರಜ್ಞೆ, ದೇಹಾಭಿಮಾನ, ಯಾರಾದ್ರೂ ಸತ್ರೆ ಎಷ್ಟು ಅಳ್ತಾರೆ. ಜ್ಞಾನ ಇಲ್ಲದ ಕಾರಣ ಮನುಷ್ಯರು ಬಹಳಷ್ಟು ದುಃಖಿ ಆಗ್ತಾರೆ. ಎಷ್ಟು ದುಃಖಿ ಆಗ್ತಾರೆ ಅಂದ್ರೆ ಜೈಸೆ ಪಾಗಲ್ ಹೋ ಜಾತೆ ಹೇ. ಕೆಲವೊಮ್ಮೆ ಅವರು ನೆನಪು ಮಾಡ್ತಾ ಮಾಡ್ತಾ ಏನಾಗ್ಬಿಡ್ತಾರೆ, ಬಾಪ್ ಬೆಳಿತಾರೆ, ಪಾಗಲ್ ಹೋ ಜಾತೆ ಹೇ, ಹುಚ್ಚರಾಗ್ಬಿಡ್ತಾರೆ. ಯಹಾ ತೋ ಬಾಪ್ ಸಮಜಾತೆ ಹೇ, ಅಮ್ಮ ಮರೆ ತೋ ಬಿ ಹಲ್ವಾ ಖಾನ ನಷ್ಟ ಮೋಹ ಹೋನಾ ಹೇ. ಇಲ್ಲಿ ಏನಾಗ್ಬೇಕು, ಹಲ್ವಾ ಖಾನ ಅಂದ್ರೆ ಅರ್ಥ ಏನು? ಎಂದೆಂದಿಗೂ ಸಹ ಕಣ್ಣೀರು ಹಾಕಬಾರದು. ಜ್ಞಾನದ ಅರ್ಥ ಗೊತ್ತಾಯ್ತು, ಜ್ಞಾನದ ಯಥಾರ್ಥ ಸತ್ಯ ಗೊತ್ತಾದ್ಮೇಲೆ ದುಃಖದ ಮಾತೇ ಇಲ್ಲ. ಆದ್ರೆ ನಾವು ಆಗಬೇಕೇನು, ನಷ್ಟ ಮೋಹ ಆಗ್ಬೇಕು. ಹಮಾರ ತೋ ಏಕಿ ಬೇಹದ್ ಕಾ ಬಾಪ್ ಹೇ, ದೂಸರನ ಕೊಯ್. ದೇಹಕ್ಕೆ ಜನ್ಮ ಕೊಟ್ಟಂತವರು, ದೇಹದ ಸಂಬಂಧಿಕರು, ಸಂಪರ್ಕದಲ್ಲಿ ಬರುವಂತವರು, ಮಿತ್ರ ಸಂಬಂಧಿಕರು ಅನೇಕರಿದ್ದಾರೆ. ಆದರೆ ನನ್ನ ಆತ್ಮನಿಗೆ ಸರ್ವ ಸಂಬಂಧಿ, ಸತ್ಯ ಸಂಬಂಧಿ ಒಬ್ಬ ಬೇಹದ್ದಿನ ತಂದೆ. ಈ ಒಂದು ಮಾತನ್ನ ಪಕ್ಕ ಮಾಡ್ಕೊಳ್ಬೇಕು. ಏಕ ಬೇಹದ್ ಕಾ ಬಾಪ್ ದೂಸರನ ಕೊಯ್. ನನ್ನವರು ಅಂದ್ರೆ ಆಂತರಿಕವಾಗಿ ನನ್ನವರು ಒಬ್ಬರೇ ತಂದೆ, ಅನ್ಯರು ಯಾರೂ ಇಲ್ಲ. ಎಸ್ಸಿ ಅವಸ್ಥಾ ಬಚ್ಚೋಂಕಿ ಹೋನಿ ಚಾಹಿ. ಇಂತಹ ಶ್ರೇಷ್ಠ ಅವಸ್ಥೆಯನ್ನ ಮಕ್ಕಳು ರೂಪಿಸಿಕೊಳ್ಬೇಕು. ಮೋಹಜಿತ್ ರಾಜ ಕಿ ಕಥಾ ಬಿ ಸುನಿನಾ. ಮೋಹಜೀತ ರಾಜನ ಕಥೆನೂ ಸಹ ಕೇಳಿರ್ಬೇಕಲ್ಲ ನೀವು. ಮೋಹಜೀತ ರಾಜನ ಕಥೆ ಏನು? ಆ ರಾಜನಿಗೆ ಒಬ್ಬ ರಾಜಕುಮಾರ ಇದ್ದ. ಅಷ್ಟೊತ್ತಿಗೆ ರಾಜಕುಮಾರ ಹಿಂಗೆ ಚಿಕ್ಕವನೇ ಇದ್ದ. ಬೇಟೆ ಆಡ್ಲಿಕ್ಕೆ ಯಾರ ಜೊತೆಗೆ ಹೋದಾಗ ಅಲ್ಲಿ ಒಂದು ಹುಲಿ ಆ ಮಗುವನ್ನ ತಿಂದು ಹಾಕ್ಬಿಡ್ತದೆ. ಅಷ್ಟೊತ್ತಿಗೆ ಅಲ್ಲಿ ಎಲ್ಲ ಸೈನಿಕರು ಸುತ್ತಮುತ್ತನವ್ರು ಏನ್ ಮಾಡ್ತಾರೆ, ರಾಜಕುಮಾರನ ಡ್ರೆಸ್ ಅನ್ನ ಪೂರ್ತಿ ರಕ್ತ ಆಗಿರ್ತದೆ, ತಗೊಂಡು ಬಂದು ತೋರಿಸ್ತಾರೆ. ಮಹಾರಾಜ, ನಿಮ್ಮ ರಾಜಕುಮಾರನ ಹುಲಿ ತಿಂದು ಹಾಕಿದೆ, ಈ ಬಟ್ಟೆ ನೋಡಿ ಅಂತ ಹೇಳಿ ತೋರಿಸಿದಾಗ ರಾಜನಿಗೆ ದುಃಖದ ಫೀಲಿಂಗೇ ಆಗುದಿಲ್ಲ. ಇಲ್ಲ, ನನ್ನ ಮಗನಾಗಿ ಇಷ್ಟು ದಿವಸ ಮಾತ್ರ ಪಾತ್ರ ಇತ್ತು, ಋಣ ಇತ್ತು, ಈಗ ಮುಗೀತು ಅಂತ ಹೇಳ್ಬಿಡ್ತಾನೆ. ಆ ರೀತಿ ಒಂದು ದಂತಕತೆ, ಒಂದು ರಚನೆ ಮಾಡಿರುವಂತ ಒಂದು ಕತೆ ಇದೆ ಅಷ್ಟೇ. ಯಹ ಸಬ್ ದಂತ ಕಥಾಯ್, ಇವೆಲ್ಲ ದಂತಕಥೆಗಳು ಮಾತ್ರ. ಸತ್ಯುಗ್ ಮೇ ಕಭಿ ದುಃಖ ಕಿ ಬಾತ್ ನಹಿ ಹೋತಿ ಹೈ ಅಂದ್ರೆ ಇದು ಸತ್ಯವಾಗಿ ಹೇಳಬೇಕಾದ್ರೆ ಸತ್ಯಯುಗದಲ್ಲಿ ಯಾವುದೇ ದುಃಖದ ಮಾತಿಲ್ಲ. ಅಲ್ಲಿ ಈ ರೀತಿಯಾದಂತಹ ಅಕಾಲ ಮೃತ್ಯು ಸಹ ಎಂದಿಗೂ ಇರುವುದಿಲ್ಲ. ಬಚ್ಚಿ ಜಾನ್ತೆ ಹೇ ಹಮ್ ಕಾಲ್ ಪರ್ ಜೀತ್ ಪಾತೆ ಹೇ. ಈಗ ನಾವು ಕಾಲದ ಮೇಲೆ ವಿಜಯಿಗಳಾಗ್ತಾ ಇದ್ದೇವೆ. ಬಾಪ್ ಕೋ ಮಹಾಕಾಲ್ ಬಿ ಕಹತೆ ಹೇ. ಶುಭಾಪನಿಗೆ ಏನ್ ಮಹಿಮೆ ಇದೆ? ಮಹಾಕಾಲ. ಕಾಲೋಂ ಕಾ ಕಾಲ್ ತುಮಕೋ ಕಾಲ್ ಪರ್ ಜೀತ್ ಪಹನಾತೆ ಹೇ, ಅರ್ಥಾತ್ ಕಾಲ್ ಕಭಿ ಖಾತಾ ನಹಿ. ಸತ್ಯದಲ್ಲಿ ಎಂದಿಗೂ ಸಹ ಅಕಾಲ ಮೃತ್ಯು ಇಲ್ಲ. ಕಾಲದ ಮೇಲೆ ಜಯ ಗಳಿಸಿರ್ತೇವೆ ನಾವು. ಕಾಲದ ಕಾಲ ಮಹಾಕಾಲ. ಈಗ ಕಾಲದ ಮೇಲೆ, ಸಾವಿನ ಮೇಲೆ, ಮೃತ್ಯುವಿನ ಮೇಲೆ ಹೇಗೆ ಜಯ ಗಳಿಸಬೇಕು ಅನ್ನುವಂತ ಶಿಕ್ಷಣವನ್ನ ಬಾಬಾ ಕೊಡ್ತಾ ಇದ್ದಾರೆ. ಕಾಲ್ ಕಭಿ ಖಾತಾ ನಹಿ ಹೇ. ಯಾಕೆಂದ್ರೆ ಸತ್ಯದಲ್ಲಿ ಎಂದಿಗೂ ಸಹ ಕಾಲ ನುಂಗಿ ಹಾಕುವುದಿಲ್ಲ. ಕಾಲ್ ಆತ್ಮ ಕೊತ್ತು ಖಾ ನ ಸಕೆ. ಸಾವು ದೇಹವನ್ನ ಏನ್ ಮಾಡ್ಬೋದು, ಹೊತ್ಕೊಂಡು ಹೋಗ್ಬೋದು, ಆದ್ರೆ ಆತ್ಮನನ್ನ ಎಂದಿಗೂ ಸಹ ಸಾವು ಅಪ್ಪಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆತ್ಮ ಏಕ್ ಶರೀರ್ ಚೋಡ್ ದೂಸರ ಲೇತಿ ಹೇ. ಆತ್ಮ ಹೇಗೆ ಒಂದು ದೇಹವನ್ನ ಬಿಡುತ್ತದೆ, ಇನ್ನೊಂದು ದೇಹವನ್ನ ಪಡ್ಕೊಳ್ತದೆ. ಉಸ್ಕೋ ಕತೆ ಕಾಲ್ ಖಾ ಗಯಾ. ಬಾಕಿ ಕಾಲ್ ಕೋಯಿ ಚೀಸ್ ನಹಿ ಹೇ. ಮನುಷ್ಯ ಮಹಿಮಾ ಗಾತಿ ರಹತೆ ಹೇ, ಸಮಜ್ತೆ ಕುಚ್ ಬಿ ನಹಿ. ಮನುಷ್ಯರು ಕೆಲವೊಂದು ಮಹಿಮೆಯನ್ನ ಮಾಡ್ತಾರೆ, ಅರ್ಥ ಗೊತ್ತಿಲ್ಲ. ಗಾತೆ ಹೇ ಅಚ್ಯುತಂ ಕೇಶವಂ, ಅರ್ಥ ಕುಚ್ ನಹಿ ಸಮಜ್ತೆ. ಬಿಲ್ಕುಲ್ ಹಿ ಮನುಷ್ಯ ಸಮಜ್ ಸೆ ಬಾರ ಹೋಗಯೇ ಹೇ. ಎಷ್ಟು ಮಹಿಮೆ ಇದೆ, ಎಷ್ಟೆಲ್ಲಾ ಮಂತ್ರ ಶಾಸ್ತ್ರವನ್ನ ಹೇಳ್ತಾರೆ, ಅರೆ ಅರ್ಥದಿಂದ ದೂರ ಇದ್ದಾರೆ. बाप समझाते हैं ये 5 विकार तुम्हारी बुद्धि को कितना खराब कर देते हैं. ಪಂಚ ವಿಕಾರಗಳು ಬುದ್ಧಿಯನ್ನ ಎಷ್ಟು ಕೆಡಿಸಿಬಿಟ್ಟಿದೆ, ಬುದ್ಧಿ ಭ್ರಷ್ಟ ಮಾಡಿಬಿಟ್ಟಿದೆ. कितने मनुष्य बद्रीनाथ आदि पर जाते हैं. आज 2 लाख गए, 4 लाख गए. बड़े बड़े ऑफिसर्स भी जाते हैं तीर्थ करने. ಎಷ್ಟೋ ತೀರ್ಥ ಕ್ಷೇತ್ರಗಳಿಗೆ ಹೋಗ್ತಾರೆ, ಬದ್ರಿನಾಥ್ಗೆ ಹೋಗ್ತಾರೆ, ತೀರ್ಥ ಯಾತ್ರೆಯನ್ನ ಮಾಡ್ತಾರೆ. ಲಕ್ಷ ಲಕ್ಷ ಜನ ಒಟ್ಟಾಗ್ತಾರೆ, ದೊಡ್ಡ ದೊಡ್ಡ ಆಫೀಸರ್ಸ್ ಇರ್ಬೋದು, ಅವರೆಲ್ಲ ಹೋಗ್ತಾರೆ. ತುಮ್ ತೋ ಜಾತೆ ನಹಿ ತೋ ವ ಕಹೆಂಗೆ. ಒಂದ್ ವೇಳೆ ನೀವು ಹೋಗಿಲ್ಲ ಅಂದ್ರೆ ಹೇಳ್ತಾರೆ, ಯ ಬೀಕೆ ತೋ ನಾಸ್ತಿಕ್ ಹೇ. ಈ ಬ್ರಹ್ಮಕುಮಾರ ಕುಮಾರಿಯರು ಇವರಂತೂ ನಾಸ್ತಿಕರು, ಇವರು ಭಕ್ತಿನೇ ಮಾಡುವುದಿಲ್ಲ ಅಂತ ಹೇಳ್ಬಿಡ್ತಾರೆ. ತುಮ್ ಫಿರ್ ಕತೆ ಹೋ. ಹಾಗಾದ್ರೆ ನಾವು ಸುಮ್ಮನೆ ಇರೋದಾ? ನಾವು ಹೇಳಬೇಕು, ಯುಕ್ತಿಯಿಂದ ಹೇಳಬೇಕು. ಜೋ ಭಗವಾನ್ ಕೋ ನಹಿ ಜಾನ್ತೆ ವೋ ನಾಸ್ತಿಕ್ ಹೇ. ನಾವು ಭಗವಂತನನ್ನ ಯಥಾರ್ಥವಾಗಿ ತಿಳ್ಕೊಂಡಿದ್ದೀವಿ, ನಾವು ನಾಸ್ತಿಕರಲ್ಲ. ಯಾರು ಭಗವಂತನ ಬಗ್ಗೆ ತಿಳಿದಿಲ್ವೋ ಅವ್ರು ನಾಸ್ತಿಕರು ಅಂತ ನಾವು ಹೇಳಬೇಕು. ಬಾಪ್ ಕೋ ತೋ ಕೋಯಿ ನಹಿ ಜಾನ್ತೆ. ಹಾಗೆ ನೋಡಿದ್ರೆ ಎಷ್ಟು ಭಕ್ತಿ ಮಾಡ್ತಾ ಇದ್ದಾರೆ, ಅರೆ ಪರಮಾತ್ಮ ಅಂದ್ರೆ ಯಾರು, ಸತ್ಯ ಪರಿಚಯ ಯಾರಿಗೂ ಗೊತ್ತೇ ಇಲ್ಲ. ಇಸ್ಲಿ ಇನ್ಕೋ ಆರ್ಫನ್ ಕಿ ದುನಿಯಾ ಕಹಾ ಜಾತಾ ಹೇ. ಯಾರು ತಂದೆ ಬಗ್ಗೆ ಪರಿಚಯವನ್ನ ತಿಳ್ಕೊಂಡಿಲ್ವೋ
ಅವರು ಬಾಬಾ ಹೇಳ್ತಾರೆ, ಲೌಕಿಕದಲ್ಲಿ ಹೆಂಗೆ ತಂದೆ ಯಾರು ಗೊತ್ತಿಲ್ಲ, ಅವರಿಗೆ ಅನಾಥರಂತಾರೆ. ಜಗತ್ತೇ ಅನಾಥ ಸ್ಥಿತಿಯಲ್ಲಿದೆ. ಪರಮಾತ್ಮನ ಸತ್ಯ ಪರಿಚಯ ಯಾರಿಗೂ ಗೊತ್ತಿಲ್ಲ. ಈಗ ನಾವು ತಿಳಿಸ್ಕೊಡ್ಬೇಕು. ಕಿತ್ತನ ಆಪಸ್ ಮೇ ಲಡ್ತೆ ಜಗಡ್ತೆ ಇರತ್ತೆ ಹೇ. ಲೌಕಿಕದಲ್ಲಿ ತಂದೆ ತಾಯಿ ಕೇಳೋರು ಹೇಳೋರು ಯಾರು ಇಲ್ಲ ಅಂದ ತಕ್ಷಣ ಮಕ್ಕಳು ಪರಸ್ಪರ ಎಷ್ಟು ಹೊಡೆದಾಡ್ತಾರೆ. ಹಾಗೆ ಇವತ್ತು ಜಗತ್ತಿನಲ್ಲಿ ಇಷ್ಟು ಗಲಾಟೆ ಘರ್ಷಣೆಗಳು ಇದೆ ಅಂತಂದ್ರೆ ಇದು ಅಂಡರ್ಸ್ಟುಡ್. ಇದು ಪರಮಾತ್ಮ ತಂದೆ ಬಗ್ಗೆ ಸತ್ಯ ಪರಿಚಯ ಗೊತ್ತಿಲ್ಲ. ನಾವೆಲ್ಲ ಒಬ್ಬ ಪಿತನ ಮಕ್ಕಳು ಅನ್ನುವಂಥ ಸತ್ಯ ಗೊತ್ತಾದಾಗ ಮಾತ್ರ ಏಕತೆ, ಸದ್ಭಾವನೆ, ಭಾವೈಕ್ಯತೆ ಬರಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಜಗತ್ತಿನಲ್ಲಿ ಎಷ್ಟು ಹೊಡೆದಾಟ ಇದೆ. ಎಸ್ ಸಾರಿ ದುನಿಯಾ ಬಾಬಾ ಕಾ ಘರ್ ಹೇನಾ, ಜಗತ್ತೇ ಪರಮಾತ್ಮ ತಂದೆಯ ಮನೆ. ಹಾಗಾದ್ರೆ ಮನೆಯಲ್ಲಿ ಮಕ್ಕಳು ಹೊಡೆದಾಡ್ತಾ ಇದ್ದಾರೆ ಅಂತಂದ್ರೆ ತಂದೆ ಯಾರು ಅಂತ ಗೊತ್ತೇ ಇಲ್ಲ. ಬಾಪ್ ಸಾರಿ ದುನಿಯಾಕ್ಕೆ ಬಚ್ಚೋಂ ಕೋ ಪತಿತ್ ಸೆ ಪಾವನ್ ಬನಾನೆ ಆತೆ ಹೇ. ವಿಶ್ವವೇ ಒಂದು ಕುಟುಂಬ, ವಸುದೈವ ಕುಟುಂಬಕಂ. ಈ ಕುಟುಂಬದ ಮುಖ್ಯಸ್ಥರು ಯಾರು? ಸ್ವಯಂ ಪರಮಾತ್ಮ ತಂದೆ ಇಡೀ ಜಗತ್ತಿನ ಮಕ್ಕಳನ್ನ ಈಗ ಪತಿತರನ್ನ ಪಾವನ ಮಾಡುವುದಕ್ಕಾಗಿ ಬಂದಿದ್ದಾರೆ. ಆಧಾ ಕಲ್ಪ ಬರೋಬರ್ ಪಾವನ್ ದುನಿಯಾತಿ, ಅರ್ಧ ಕಲ್ಪ ಪೂರ್ಣ ಪಾವನ ಜಗತ್ತು ಇತ್ತು. ಅದಕ್ಕಾಗಿ ಮಹಿಮೆ ಇದೆ ರಾಮರಾಜ್ಯ ಅಂತ ಹೇಳಿ. ವಹಾ ಫಿರ್ ಅಧರ್ಮ ಕಿ ಬಾತ್ ನಹಿ ಕೈಸೆ ಹೋ ಸಕ್ತಿ ಹೈ, ಅಧರ್ಮದ ಮಾತೇ ಇಲ್ಲ. ಕತಿ ಭಿ ಹೈ ವಹಾ ಶೇರ್ ಬಕ್ರಿ ಇಕ್ಕಟ್ಟೆ ಜಲ್ ಪೀತೆ ಹೈ. ಸ್ವರ್ಗದ ವರ್ಣನೆ ಹೇಗಿದೆ? ಅಲ್ಲಿ ಸಿಂಹ ಮತ್ತು ಆಡು ಎರಡೂ ಒಂದೇ ಸರೋವರದಲ್ಲಿ ನೀರನ್ನು ಕುಡಿತಾ ಇರ್ತವೆ. ಫಿರ್ ವಹಾ ರಾವಣ ಆದಿ ಕಹಾಸೆ ಆಯೆ. ರಾವಣ ಸಂಸ್ಕೃತಿನೇ ಇಲ್ಲ ಅಥವಾ ಸಂಪ್ರದಾಯನೇ ಇಲ್ಲ. ಅಲ್ಲಿ ರಾವಣ ಪಂಚವಿಕಾರ ಹೇಗೆ ಬರ್ಲಿಕ್ಕೆ ಸಾಧ್ಯ ಇದೆ? ಸಮಜ್ತೆ ನಹಿ. ಬಾಹರ್ ವಾಲೆ ತೋ ಐಸಿ ಬಾತ್ ಸುನ್ಕರ್ ಹಸ್ತೆ ಹೈ. ಹೊರಗಿನ ಜನ ಹೊಸದಾಗಿ ಜ್ಞಾನ ಕೇಳುವಂತವರಿಗೆ ನಗು ಬರ್ತದೆ. ಇದು ಎಂತ ಜ್ಞಾನ? तुम बच्चे जानते हो अभी ज्ञान का सागर बाप आकर हमें ज्ञान देते हैं. ಅರೆ ಸತ್ಯ ನಮಗೆ ಅರಿವಾಯ್ತು. ಸ್ವಯಂ ಜ್ಞಾನ ಸಾಗರ ತಂದೆ ನಾವು ಮಕ್ಕಳಿಗೆ ಜ್ಞಾನವನ್ನ ಕೊಡ್ತಾ ಇದ್ದಾರೆ. ಇದು ಸತ್ಯ ಜ್ಞಾನ. ಇದು ಪತಿತ ಜಗತ್ತು ಅಂತ ಗೊತ್ತಾಯ್ತು. ಅವು ಪ್ರೇರಣಾ ಸೇ ಪತಿತೋಂಕು ಪಾವನ್ ಬನಾಯಂಗೆ ಕ್ಯಾ? ಪರಮಾತ್ಮ ಎಲ್ಲೋ ಒಂದು ಕಡೆ ಕುತ್ಕೊಂಡು ಪ್ರೇರಣೆಯಿಂದ ಈ ಜಗತ್ತನ್ನ ಪಾವನ ಮಾಡಲು ಸಾಧ್ಯವಾ? ಬುಲಾತೆ ಹೇ. ಹಾಗಾದ್ರೆ ಕರಿಬೇಕು ಯಾಕೆ? ಏನಂತ ಕರೀತಾರೆ? ಪತಿತ ಪಾವನ ಬಾ, ದುಃಖ ಹರ್ತ, ನಮ್ಮ ದುಃಖ ದೂರ ಮಾಡು, ನಮ್ಮನ್ನ ಈ ಪಾಪದ ಜಗತ್ತಿನಿಂದ ಕರೆದುಕೊಂಡು ಹೋಗು. ಕರಿಬೇಕಾದ್ರೆ ಪರಮಾತ್ಮ ಈ ಜಗತ್ತಿಗೆ ಬರಲೇಬೇಕು. ಯಾಕೆಂದ್ರೆ ಇಡೀ ಸೃಷ್ಟಿ, ಇಡೀ ಜಗತ್ತೇ ಪರಮಾತ್ಮನ ಮನೆ. ಇದು ಈ ಮನೆಯಲ್ಲಿರುವಂತ ಎಲ್ಲಾ ಮಕ್ಕಳನ್ನು ಸಹ ಪಾವನ ಮಾಡಬೇಕು, ಸದ್ಗತಿಯನ್ನ ಕೊಡಬೇಕು, ದುಃಖದಿಂದ ಬಿಡುಗಡೆ ಮಾಡಬೇಕಾದ್ರೆ ಪರಮಾತ್ಮ ತಂದೆ ಬರಲೇಬೇಕು. ಅದಕ್ಕಾಗಿ ಕರೆಯುವುದು. ಹಮ್ಕೋ ಪಾವನ್ ಬನಾವೋ, ನಮ್ಮನ್ನ ಪಾವನ ಮಾಡು, ದುಃಖದಿಂದ ಬಿಡಿಸು. ತೋ ಜರೂರ್ ಭಾರತ್ ಮೇ ಹಿ ಆಯಾ ಥಾ. ಹಾಗಾದ್ರೆ ಬಂದಿರೋದೆಲ್ಲಿ? ಭಾರತದಲ್ಲಿಯೇ. ಅಬ್ ಭಿ ಕಹತೆ ಹೈ ಮೈ ಜ್ಞಾನ ಕಾ ಸಾಗರ್ ಆಯಾ ಹೂಂ. ಈಗ ಶಿವಬಾಬಾ ತಾವೇ ಸ್ವಯಂ ಹೇಳ್ತಾರೆ, ನಾನು ಜ್ಞಾನ ಸಾಗರ, ಈ ಸೃಷ್ಟಿಗೆ ಈಗ ಬಂದಿದ್ದೇನೆ, ಬರ್ತಾ ಇದ್ದೀನಿ ಅಲ್ಲ, ಬಂದಿದ್ದೇನೆ ಅಂತ ಬಾಬಾ ತಮ್ಮ ಪರಿಚಯವನ್ನ ಕೊಡ್ತಾರೆ. ತುಮ್ ಬಚ್ಚೆ ಜಾನ್ತೆ ಹೋ ಶಿವಬಾಬಾ ಮೇ ಹಿ ಸಾರಾ ಜ್ಞಾನ ಹೈ. ವಹಿ ಬಾಪ್ ಬೈಟ್ ಬಚ್ಚೋಂ ಕೋ ಯೆ ಸಬ್ ಬಾತೆ ಸಮಜಾತೆ ಹೈ. ಇಷ್ಟೆಲ್ಲಾ ಜ್ಞಾನ ಹೇಳ್ತಾ ಇರೋದು ಶಿವಬಾಬಾ. ಹಾಗಾದ್ರೆ ಶಿವಬಾಬನ ಬಳಿಯೇ ಎಲ್ಲಾ ಜ್ಞಾನವೂ ಸಹ ಇದೆ. ಅವರೇ ಕುಳಿತು ಮಕ್ಕಳಿಗೆ ಸಮ್ಮುಖದಲ್ಲಿ ಎಲ್ಲಾ ವಿಚಾರವನ್ನ ತಿಳಿಸಿಕೊಡ್ತಾ ಇದ್ದಾರೆ. ಶಾಸ್ತ್ರಗಳಲ್ಲಿ ಎಷ್ಟೋ ಅನೇಕ ಕಥೆಗಳಿದ್ದಾವೆ. ಇಲ್ಲಿ ಕಥೆ ಅಲ್ಲ, ಇದು ಸತ್ಯ. ನಾಮ್ ರಕ್ಕ ದಿಯಾ ಹೈ. ವ್ಯಾಸ ಭಗವಂತ ಶಾಸ್ತ್ರವನ್ನ ನುಡಿಸಿದ, ಬರ್ದ ಅಂತ ಹೇಳ್ತಾರೆ. ಅಬ್ಬ ವ್ಯಾಸ ಭಕ್ತಿ ಮಾರ್ಗ, ಅಲ್ಲೆಲ್ಲ ಭಕ್ತಿ ಮಾರ್ಗ. ಅಬ್ ತುಮ್ ಸುಖ ಕೆ ದೇವತಾ ಬಂತೆ ಹೋ. यह है ವ್ಯಾಸದೇವ್, ಉನ್ಕೆ ಬಚ್ಚೆ ತುಮ್ ಸುಖದೇವ್ ಹೋ. ವ್ಯಾಸನ ಮಗ ಸುಖದೇವ ಅಂತ ಹೇಳ್ತಾರೆ. ಈಗ ನಾವೇ ಸುಖದ ದೇವತೆಗಳಾಗ್ತಾ ಇದ್ದೇವೆ. ವೇದ ಶಾಸ್ತ್ರದ ಎಲ್ಲಾ ಸಾರವನ್ನ ಶುಭಾಬ ತಿಳಿಸ್ಕೊಡ್ತಾ ಇದ್ದಾರೆ. ಎಲ್ಲಾ ಜ್ಞಾನ ಶುಭಾಬನ ಬಳಿ ಇದೆ. ಅಂತಹ ಶ್ರೇಷ್ಠಾತಿ ಶ್ರೇಷ್ಠ ಜ್ಞಾನ ಸಾಗರ್ನ ಮಕ್ಕಳು ನಾವೇ ಮುಂದೆ ಭವಿಷ್ಯದಲ್ಲಿ ಸುಖದ ದೇವತೆಗಳಾಗ್ತಾ ಇದ್ದೇವೆ. ಸುಖ ವರ್ಷ ಲೇ ರಹೇ ಹೋ. ನಾವೇ ಸುಖದ ಆಸ್ತಿಯನ್ನ ಪಡಿತಾ ಇದ್ದೇವೆ. ಯಾರ ಮೂಲಕ? ಶಿವಾಚಾರ್ಯ ಸೆ. ಶಿವಬಾಬನೇ ಆಚಾರ್ಯ, ಶಿವಾಚಾರ್ಯ, ಸತ್ಯ ಜ್ಞಾನವನ್ನ ಕೊಡುವಂತವರು. ಪರಂತು ಮನುಷ್ಯ ಮೂಂಚ್ ನ ಜಾಯ್ ಇಸ್ಲಿ ಕಹಾ ಜಾತೆ ಶಿವಕ್ಕೆ ಬಚ್ಚೆ. ನಾವ್ ಈ ರೀತಿ ಕೆಲವೊಮ್ಮೆ ಹೇಳುವಾಗ ಯುಕ್ತಿ ಬೇಕು, ಕೆಲವೊಮ್ಮೆ ಗೊಂದಲ ಆಗ್ಬಿಡ್ತದೆ. ಶಿವನ ಮಕ್ಕಳು ಅಂತಾನೂ ಹೇಳ್ಬೋದು. ಉನ್ಕಾ ಅಸುಲ್ ನಾಮ್ ಹಿ ಹೇ. ಪರಮಾತ್ಮನ ಸತ್ಯ ನಾಮ ಯಾವುದು? ಶಿವ. तो अब बाप कहते हैं किसी देहदारी को मत देखो जबकि शिव बाबा सम्मुख बैठे हैं. ಸ್ವಯಂ ಪರಮಾತ್ಮ ಶಿವ ತಂದೆ ನಮ್ಮ ಸಮ್ಮುಖದಲ್ಲಿದ್ದಾರೆ. ಯಾವ ದೇಹದಾರಿಯನ್ನು ನೋಡಬೇಡಿ, ನೆನಪು ಮಾಡಬೇಡಿ. ಆತ್ಮ ಕೋ ಜಾನಾ ಜಾತಾ ಹೈ, ಪರಮಾತ್ಮ ಕೋ ಬಿ ಜಾನಾ ಜಾತಾ ಹೈ. ಇಲ್ಲಿ ಒಂದು ಆತ್ಮದ ಯಥಾರ್ಥ ಅರಿವನ್ನ ಮಾಡ್ಕೊಳ್ಬೇಕು, ಇನ್ನೊಂದು ಪರಮಾತ್ಮನ ಪರಿಚಯವನ್ನ ತಿಳಿದುಕೊಳ್ಬೇಕು. ಯಾಕೆಂದ್ರೆ ಪರಮಾತ್ಮ ಅಂದ್ರೆ ಯಾರು? ಅವರೇ ಸ್ವಯಂ ಸರ್ವ ಆತ್ಮರ ಪರಂಪಿತ ಪರಮಾತ್ಮ ಶಿವ.
वही आकर पतित से पावन बनने का रास्ता बताते हैं. ಶಿವಬಾಬನೇ ಬಂದು ಪತಿತರಿಂದ ಪಾವನ ಆಗುವಂತಹ ಮಾರ್ಗವನ್ನ ತಿಳಿಸಿಕೊಡ್ತಾರೆ. ಬಾಬಾ ಹೇಳ್ತಾರೆ, ಮೈ ತುಮ್ ಆತ್ಮೋಂ ಕಾ ಬಾಪ್ ಹೋ, ನೀವು ಆತ್ಮರಿಗೆ ತಂದೆ ಅಂತ ಬಾಬಾ ಹೇಳ್ತಾರೆ. ಆತ್ಮಕೋ ರಿಯಲೈಸ್ ಕಿಯಾ ಜಾತಾ ಹೈ. ಹೇಗೆ ದೇಹ ಪ್ರಜ್ಞೆ ಇತ್ತು, ನಾನೇ ದೇಹ ಅಂತ ಮನುಷ್ಯ ಅಂದ್ಕೊಬಿಡ್ತಾನೆ. ಈಗ ಬಾಬಾ ಆತ್ಮಜ್ಞಾನ ಕೊಟ್ಟು ಕೊಟ್ಟು ಆತ್ಮಾನುಭೂತಿಯನ್ನ ಮಾಡಿಸ್ತಾರೆ. ಮಕ್ಕಳೇ, ನೀವು ದೇಹ ಅಲ್ಲ, ನೀವೊಂದು ಆತ್ಮ ಜ್ಯೋತಿ. ದೇಹ ಇದು ಕೇವಲ ವಸ್ತ್ರ ಮಾತ್ರ. ದೇಖಾ ನಹೀ ಜಾತಾ ಹೈ. ಆತ್ಮ ಅನುಭೂತಿಯನ್ನ ಮಾಡಬಹುದು ವಿನಃ ಆತ್ಮನನ್ನು ನೋಡಲು ಸಾಧ್ಯ ಇಲ್ಲ. ಬಾಪ್ ಪೂछते हैं, अब तुमने अपनी आत्मा को रियलाइज किया. ಈಗ ಜ್ಞಾನದ ಅರಿವಾಯ್ತು. ಈಗ ತಂದೆ ಕೇಳ್ತಾರೆ, ಮಕ್ಕಳೇ ನಿಮಗೆ ಆತ್ಮಾನುಭೂತಿ ಆಯ್ತಾ? ಇತ್ನಿ ಚೋಟಿ ಸಿ ಆತ್ಮ ಮೇ ಅವಿನಾಶಿ ಪಾಠ ನೊಂದ ಹುವಾ ಹೈ. ಆತ್ಮ ಎಷ್ಟು ಅತಿ ಸೂಕ್ಷ್ಮ, ಆದರೆ ಆತ್ಮದಲ್ಲಿ ಅವಿನಾಶಿ ಪಾತ್ರವು ನೋಂದಾವಣೆ ಆಗಿದೆ. ಜೈಸೆ ರೆಕಾರ್ಡ್ ಹೈ. ಹೇಗೆ ಪಾಠ ರೆಕಾರ್ಡ್ ಆಗಿದೆ, ಯಾವ ರೀತಿ ಒಂದು ಕ್ಯಾಸೆಟ್ ಅಲ್ಲಿ ನಾವು ರೆಕಾರ್ಡ್ ಮಾಡ್ತೇವೋ ಹಾಗೆ ಅವಿನಾಶಿ ಪಾತ್ರ ಆತ್ಮನಲ್ಲಿ ರೆಕಾರ್ಡ್ ಇದೆ. ತುಮ್ ಜಾನ್ತೆ ಹೋ ಹಮ್ ಆತ್ಮ ಹಿ ಶರೀರ ಧಾರಣ ಕರ್ತಿ ಹೈ. ಈಗ ಪ್ರತಿಯೊಂದು ಆತ್ಮಜ್ಞಾನದ ಸ್ಪಷ್ಟತೆ ಆಯ್ತು. ನನ್ನ ಆತ್ಮನೇ ಈ ದೇಹವನ್ನು ಧರಿಸಿರೋದು, ನನ್ನ ಆತ್ಮನೇ ಪಾತ್ರವನ್ನು ಅಭಿನಯಿಸ್ತಾ ಇದ್ದೇನೆ. ಪಹಲೆ ತುಮ್ ದೇಹ ಅಭಿಮಾನಿ ಥೆ. ಈಗ ಪ್ರತಿ ಮಾತಿನಲ್ಲಿಯೂ ಸಹ ಆತ್ಮಜ್ಞಾನ, ಆತ್ಮಾಭಿಮಾನಿ ಸ್ಥಿತಿಯ ಅನುಭೂತಿಯನ್ನು ಮಾಡಿಸ್ತಾರೆ ಬಾಬಾ. ಅರೆ ಮೊದಲು ಹೇಗಿತ್ತು, ದೇಹದ ಅಭಿಮಾನ ಇತ್ತು. ಪ್ರತಿ ಬಾರಿಗೂ ನಾನು ನನ್ನದು ಅನ್ನುವಾಗ ದೇಹ ಸ್ಮೃತಿ ಬರ್ತಾ ಇತ್ತು. ಈಗ ಬಾಬಾ ಹೇಳ್ತಾರೆ, ಅಬ್ ದೇಹಿ ಅಭಿಮಾನಿ ಬನೋ. ಈಗ ನೀವು ಆತ್ಮ ಅಭಿಮಾನಿಗಳಾಗಬೇಕು. ತುಮ್ ಜಾನ್ತೆ ಹೋ ಹಮ್ ಆತ್ಮ 84 ಜನ್ಮ ಲೇತಿ ಹೈ. ಈಗ ನಮಗೆ ಗೊತ್ತಾಯ್ತು, ನನ್ನ ಆತ್ಮನೇ 84 ಜನ್ಮವನ್ನ ಪಡೆದುಕೊಳ್ತೇನೆ. ಉನ್ಕಾ ಎಂಡ್ ನಹಿ ಹೋತಾ ಹೈ. ಎಷ್ಟು ಬಾರಿ ಪಾತ್ರವನ್ನು ಅಭಿನಯಿಸಿದೆ ಆತ್ಮ, ಎಷ್ಟು ಜನ್ಮದ ಪಾರ್ಟ್ ಇದೆ. ಇದು ಅನಾದಿ ಪಾತ್ರ. 84 ಜನ್ಮಕ್ಕೊಮ್ಮೆ ಮತ್ತೆ ಪುನಃ ರಿಪಿಟೇಷನ್ ಆಗ್ತದೆ. ಎಂಡ್ ಇಲ್ಲ, ಅಂತ್ಯ ಇಲ್ಲ. कोई पूछते हैं ये ड्रामा कब से शुरू हुआ, परंतु यह तो ಅನಾದಿ है. ಯಾವಾಗ ಶುರುವಾಯಿತು, ಈ ಸೃಷ್ಟಿ ಹೆಂಗೆ ಸ್ಟಾರ್ಟ್ ಆಯಿತು? ಕೆಲವರು ಪ್ರಶ್ನೆ. ಇದು ಡ್ರಾಮಾ ಅನಾದಿ. ಅನಾದಿ ಅಂದ್ರೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ಕಬಿ ವಿನಾಶ ನಹಿ ಹೋಗ. ಇದು ವಿನಾಶ ಆಗುವುದಿಲ್ಲ. ಡ್ರಾಮಾ ಮತ್ತೆ ಪುನಃ ಸೇಮ್ ಪುನರಾವರ್ತನೆ ಆಗ್ತದೆ. ಇನ್ಕೋ ಕಹಾ ಜಾತಾ ಹೈ ಬನಾಯ ಅವಿನಾಶಿ ವರ್ಲ್ಡ್ ಡ್ರಾಮಾ. ಇದಕ್ಕೆ ಪೂರ್ಣ ಹೆಸರು ಹೇಳಲಾಗ್ತದೆ. ಇದು ಮಾಡಲ್ಪಟ್ಟಂತಹ ಅವಿನಾಶಿ ವಿಶ್ವ ನಾಟಕ. तो बाप बैठ बच्चों को समझाते हैं. ಇಲ್ಲಿ ಪ್ರತಿ ಮಾತು ಸ್ವಯಂ ತಂದೆ ಮಕ್ಕಳಿಗೆ ತಿಳಿಸಿಕೊಡ್ತಾ ಇದ್ದಾರೆ. ಜೈಸೆ ಅನ್ಪಡ್ ಬಚ್ಚೋं को ಪढ़ाई दी जाती है. ಹೇಗೆ ಅವಿದ್ಯಾವಂತರಿಗೆ ಕುಂತೇನ್ ಮಾಡಬೇಕಾಗ್ತದೆ, ಓದಿಸಬೇಕಾಗ್ತದೆ. ಹಾಗೆ ಬಾಬಾ ಯಾವ ಆತ್ಮಜ್ಞಾನದ ಅರಿವಿರಲಿಲ್ಲ ನಮಗೆ. ಬಾಬಾ ಒಂದೊಂದೇ ಮಾತನ್ನ ಸ್ಪಷ್ಟಪಡಿಸ್ತಾ ಶಿಕ್ಷಣ ಕೊಡ್ತಾ ಇದ್ದಾರೆ. ಆತ್ಮ ಹಿ ಶರೀರ ಮೇ ರಹತಿ ಹೈ. ಇದನ್ನು ಬಾಬಾ ಹೇಳಿದ್ರು. ಆತ್ಮನೇ ಈ ದೇಹದ ಒಳಗಡೆ ವಿರಾಜಮಾನವಾಗಿದೆ. ಯಹ ಹೈ ಪತ್ತರ್ ಬುದ್ಧಿ ಕೇಲಿಯೇ ಭೋಜನ್, ಬುದ್ಧಿ ಕೋ ಸಮಜ್ ಮಿಲ್ತಿ ಹೈ. ಇದು ಒಂದು ಪೌಷ್ಟಿಕ ಆಹಾರ, ಬುದ್ಧಿಗೆ ಭೋಜನ. ಇದು ಬಾಬಾ ಕೊಡುವಂತ ಜ್ಞಾನ, ಇದು ಬುದ್ಧಿಗೆ ಭೋಜನ, ಆತ್ಮಿಕ ಜ್ಞಾನ. ತುಮ್ ಬಚ್ಚೋಂ ಕೇಲಿಯೇ ಬಾಬಾನೇ ಚಿತ್ರ ಬನವಾಯೆ ಹೈ. ಇನ್ನು ಜ್ಞಾನ ಎಷ್ಟು ವಿಸ್ತಾರ ಆಗ್ತಾ ಹೋದಂತೆ ಕೆಲವೊಂದು ಚಿತ್ರಗಳು ಸಹ ಇವೆ. ಚಿತ್ರದ ಮೂಲಕನೂ ಸಹ ಬಹಳ ಸಹಜವಾಗಿ ತಿಳ್ಕೊಳ್ಬಹುದು. ಬಹುತ್ ಸಹಜ ಹೈ. यह है त्रिमूर्ति ब्रह्मा विष्णु शंकर. अब ब्रह्मा को भी त्रिमूर्ति क्यों कहते हैं? देव देव महादेव, एक दो के ऊपर रखते हैं. ತ್ರಿಮೂರ್ತಿ ಬ್ರಹ್ಮ ಅಂತನೂ ಸಹ ಹೇಳ್ತಾರೆ ಭಕ್ತಿ ಮಾರ್ಗದಲ್ಲಿ. ಅದೇ ಅರ್ಥ ಗೊತ್ತಿಲ್ಲ. ಅಬ ಬ್ರಹ್ಮ ದೇವತಾ कैसे हो सकता है? ಬ್ರಹ್ಮ ದೇವತೆ ಹೇಗಾಗ್ಲಿಕ್ಕೆ ಸಾಧ್ಯ ಇದೆ? ಯಾಕೆಂದ್ರೆ ಸಂಗಮ ಯುಗದಲ್ಲಿ ಪ್ರಜಾಪಿತ ಬ್ರಹ್ಮನ ಪಾರ್ಟ್ ಇದೆ. ಯಹಾ ಹೋನಾ ಚಾಹಿಯೆ. ಇಲ್ಲಿ ಸಂಗಮದಲ್ಲಿ ಅವರ ಪಾತ್ರ ಇದೆ. ಈ ಮಾತುಗಳು ಯಾವುದೇ ಶಾಸ್ತ್ರದಲ್ಲಿ ಇಲ್ಲ. ಬಾಪ್ कहते हैं मैं इस शरीर में प्रवेश कर इन द्वारा तुमको समझाता हूँ. ಬ್ರಹ್ಮ ಬಾಬರವರ ಶರೀರದಲ್ಲಿ ಪ್ರವೇಶಿಸಿ ನಾನು ಇವರ ಮೂಲಕ ತಮಗೆ ಈ ಶಿಕ್ಷಣವನ್ನ ತಿಳಿಸಿಕೊಡ್ತಾ ಇದ್ದೀನಿ. ಇನ್ಕೋ ಅಪ್ನಾ ಬನಾತಾ ಹೂಂ. ಮೊದಲು ಶಿವಬಾಬಾ ಬ್ರಹ್ಮ ಬಾಬನನ್ನ ತಮ್ಮವರನ್ನಾಗಿ ಮಾಡ್ಕೊಳ್ತಾರೆ. ಇನ್ಕೆ ಬಹುತ್ ಜನ್ಮೋಂಕೆ ಅಂತ ಮೇ ಆತಾ ಹೂಂ. ಶಿವಬಾಬಾ ಬ್ರಹ್ಮ ಬಾಬರವರ ಶರೀರದಲ್ಲಿ ಪ್ರವೇಶ ಆಗೋದು ಯಾವಾಗ? ಅವರ ಅನೇಕ ಜನ್ಮಗಳ ಅಂತಿಮ ಜನ್ಮದಲ್ಲಿ. ಯಬಿ 5 ವಿಕಾರೋಂ ಕಾ ಸನ್ಯಾಸ ಕರ್ತೆ ಹೈ. ಬ್ರಹ್ಮ ಬಾಬಾ ಯಾವಾಗ ಶಿವಬಾಬನ ಪ್ರವೇಶತೆ ಆಯಿತು, ಸತ್ಯ ಜ್ಞಾನ ಗೊತ್ತಾಯಿತು, ಸತ್ಯ ಪರಮಾತ್ಮನ ದರ್ಶನ ಆಯಿತು, ಆಗ ಪಂಚ ವಿಕಾರಗಳ ಸನ್ಯಾಸ ಮಾಡಿದ್ರು. ಸನ್ಯಾಸ ಕರ್ನೆ ವಾಲೆ ಕೋ ಯೋಗಿ ಋಷಿ ಕಹಾ ಜಾತಾ ಹೈ. ಯಾರು ಪಂಚ ವಿಕಾರಗಳ ಸನ್ಯಾಸ ಮಾಡ್ತಾರೋ ಅವರೇ ಯೋಗಿಗಳು, ಅವರೇ ಋಷಿಗಳು. ಹಾಗಾಗಿ ಬಾಬಾ ಹೇಳ್ತಾರೆ, ತುಮ್ ರಾಜ ಋಷಿ ಬನೆ ಹೋ. ಈಗ ನೀವು ರಾಜ ಋಷಿಗಳಾಗಿದ್ದೀರಿ. 5 ವಿಕಾರೋಂ ಕಾ ಸನ್ಯಾಸ ತುಮ್ನೆ ಕಿಯಾ ಹೈ ತೋ ನಾಮ್ ಬದಲ್ತಾ ಹೈ. ಈಗ ನಿಮ್ಮ ಮಹಿಮೆ ಇದು, ರಾಜ ಋಷಿ ನೀವು.
ಪಂಚವಿಕಾರಗಳ ಸನ್ಯಾಸ ನೀವು ಮಾಡ್ತಾ ಇದ್ದೀರಿ, ಹಾಗಾಗಿ ಹೆಸರು ಬದಲಾಗ್ತದೆ. ತುಮ್ ತೋ ರಾಜಯೋಗಿ ಬಂತೆ ಹೋ, ನೀವು ರಾಜ ಋಷಿಗಳು ಆಗಿದ್ದೀರಿ, ರಾಜಯೋಗಿಗಳು ಸಹ ನೀವು ಆಗ್ತಾ ಇದ್ದೀರಿ. ತುಮ್ ಪ್ರತಿಜ್ಞಾ ಕರ್ತೆ ಹೋ. ವ ಸನ್ಯಾಸಿ ಲೋಗ್ ತೋ ಗರ್ಭಾರ್ ಚೋಡ್ ಚಲೆ ಜಾತೆ ಹೇ, ಅಲ್ಲಿ ಸನ್ಯಾಸಿಗಳು ಸಾಧನೆ ಮಾಡಬೇಕು, ತಪಸ್ಸನ್ನ ಮಾಡಲಿಕ್ಕೆ ಅವರು ಕಾಡಿಗೆ ಹೋದ್ರು. ಇಲ್ಲಿ ಬಾಬಾ ನೀವು ಗೃಹಸ್ಥ ಜೀವನದಲ್ಲೇ ಇರಿ, ಅರೆ ಪಂಚ ವಿಕಾರಗಳ ಸನ್ಯಾಸ ಮಾಡಿ, ಆಗ ನೀವೇ ರಾಜ ಋಷಿಗಳು, ನೀವು ಯೋಗಿಗಳು, ನೀವು ರಾಜಯೋಗಿಗಳು, ರಾಜ ಋಷಿಗಳು ಅಂತ ಬಾಬಾ ಹೇಳ್ತಾರೆ. ಪ್ರತಿಜ್ಞೆ ಕರ್ತೆ ಹಮ್ ವಿಕಾರ ಮೇ ಕಭಿ ನಹಿ ಜಾಯೆಂಗೆ, ಇಲ್ಲಿ ಪ್ರತಿಜ್ಞೆನ ಮಾಡಬೇಕು, ಈ ಪಂಚ ವಿಕಾರಗಳಿಗೆ ನಾವು ವಶ ಆಗೋದಿಲ್ಲ, ಮುಖ್ಯ ಮಾತು ಅಂತ ಬಾಬಾ ಹೇಳ್ತಾರೆ. ತುಂಬ ಅಚ್ಚಿ ಜಾನ್ತೆ ಹೋ ಶಿವಬಾಬಾ ರಚಯಿತ ಹೇ. ನಾವು ಮಕ್ಕಳಿಗೆ ಗೊತ್ತಾಯ್ತು, ಈಗ ಶಿವಬಾಬನೇ ರಚಯಿತ ಆಗಿದ್ದಾರೆ, ಹೊಸ ರಚನೆಯನ್ನ ರಚಿಸ್ತಾ ಇದ್ದಾರೆ. ಶಿವಬಾಬನೇ ಬೀಜ ರೂಪ, ಸತ್ ಚಿತ್ ಆನಂದ ಕಾ ಸಾಗರ್, ಜ್ಞಾನ ಕಾ ಸಾಗರ್. ಶಿವಬಾಬಾ ಬೀಜ ರೂಪ, ಸತ್ಯ ಚೈತನ್ಯ ಆನಂದದ ಸಾಗರ, ಜ್ಞಾನದ ಸಾಗರ ಆಗಿದ್ದಾರೆ. ಸ್ಥಾಪನಾ ವಿನಾಶ ಪಾಲನಾ ಕೇಸೆ ಕರ್ತೆ ಹೇ, ಸ್ಥಾಪನೆ ಮತ್ತು ವಿನಾಶ ಪಾಲನೆ ಹೇಗೆ ಮಾಡ್ತಾರೆ, ಇದು ಸಹ ಯಾವ ಜಗತ್ತಿನ ಮನುಷ್ಯರಿಗೆ ಗೊತ್ತೇ ಇಲ್ಲ. ಇದು ತಂದೆಗೆ ಗೊತ್ತು, ನಾವು ಮಕ್ಕಳಿಗೆ ತಿಳಿಸ್ತಾರೆ, ಬಾಬಾ ಜಗತ್ತಿನವರಿಗೆ ಗೊತ್ತಿಲ್ಲ. ಫಟ್ ಸೆ ಕದೇತೆ ತುಮ್ ಬೀಕೆ ತೋ ದುನಿಯಾ ಕಾ ವಿನಾಶ ಕರೆಂಗೆ. ನಾವು ವಿನಾಶದ ಬಗ್ಗೆ ಹೇಳ್ಬಿಟ್ರೆ ಜನ ಹೇಳ್ತಾರೆ, ನೀವು ಕುಮಾರಿಯರು ಬರೀ ವಿನಾಶದ ಬಗ್ಗೆ ಹೇಳ್ತೀರಿ, ಜಗತ್ತು ವಿನಾಶ ಆಗ್ತದೆ ಅಂತ ಹೇಳ್ತೀರಿ. ಅಚ್ಚಾ ತುಮ್ಹಾರೆ ಮುಖ ಮೇ ಗುಲಾಬ್ ಕಹತೆ ಹೈ, ಯಹ ತೋ ವಿನಾಶ ಕೆ ಲಿಯೆ ನಿಮಿತ್ತ ಬನಿ ಹೈ, ನ ಶಾಸ್ತ್ರೋಂ ಕೋ ನ ಭಕ್ತಿ ಕೋ ನ ಗುರುओं को ಮಾನ್ತಿ ಹೈ. ಇವ್ರೇನು ಶಾಸ್ತ್ರ ಒಪ್ಪಂಗಿಲ್ಲ, ಭಕ್ತಿ ಒಪ್ಪಂಗಿಲ್ಲ, ಗುರುಗಳ ಬಗ್ಗೆ ಮಾನ್ಯತೆ ಇಲ್ಲ, ಸಿರ್ಫ್ ಅಪ್ನೆ ದಾದಾಕ್ಕೂ ಮಾನ್ತೆ ಹೇ. ಒಳಗಡೆ ಬಂದಾಗ ಯಾವ ಜ್ಞಾನ ಪರಮಾತ್ಮ ತಿಳಿಸ್ತಾರೆ ಅಂತ ಅನ್ನೋದು ಅರಿವಿರುವುದಿಲ್ಲ. ಅಷ್ಟೊತ್ತಿಗೆ ಇವ್ರು ಏನ್ ಹೇಳ್ತಾರೆ, ಈ ದಾದಾ ಇವರೇ ಇವ್ರಿಗೆ ಗುರುಗಳು ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಬ್ರಹ್ಮ ಚಿತ್ರ ಅಂತ ನೋಡ್ತಾರ, ಲೇಕಿನ್ ಬಾಪ್ ತೋ ಖುದ್ ಕಹತೆ ಹೈ ಯಹ ಪತಿತ ಶರೀರ ಹೈ. ಈ ಬ್ರಹ್ಮ ದಾದಾ ಇವರೇನ್ ಭಗವಂತ ಅಲ್ಲ, ಸ್ವಯಂ ಭಗವಂತ ತಂದು ತಿಳಿಸ್ಕೊಡ್ತಾರೆ, ಇವರಂತೂ ಪತಿತ ಶರೀರ ಆಗಿದ್ದಾರೆ. मैंने इनमें प्रवेश किया है, ನಾನು ಇವ್ರ ಶರೀರದಲ್ಲಿ ಏನ್ ಮಾಡ್ತೇನೆ, ಪ್ರವೇಶ ಮಾಡ್ತೇನೆ. ಪತಿ ದುನಿಯಾ ಮೇ ತೋ ಕೋಯಿ ಪಾವನ್ ಹೋತಾ ನಹಿ, ಪತಿತ ಜಗತ್ತಿನಲ್ಲಿ ಯಾರು ಪಾವನರಂತೂ ಇರುವುದೇ ಇಲ್ಲ. ಮನುಷ್ಯ ತೋ ಜೋ ಸುನಿ ಸುನಾಯಿ ಬಾತಿ ಸುನ್ತೆ ಹೇ ವ ಬೋಲ್ ದೇತೆ ಹೇ, ಯಾರು ಹೇಳಿದ್ದೋ ಕೇಳಿದ್ದ ಮಾತನ್ನ ಮನುಷ್ಯರು ಮಾತಾಡ್ತಾ ಇರ್ತಾರೆ. ऐसी सुनी सुनाई बातों से तो ಭಾರತ ದುರ್ಗತಿ को पाया है. ಈ ರೀತಿ ಹೇಳಿ ಕೇಳಿ ಅಲ್ಲಿ ಇಲ್ಲಿ ಇಲ್ಲ ಸಲ್ಲದ ಮಾತುಗಳನ್ನ ಕೇಳಿ ಕೇಳಿಯೇ ಇಷ್ಟು ಮನುಷ್ಯರ ದುರ್ಗತಿ ಆಗ್ಬಿಟ್ಟಿದೆ. ತಬ ಬಾಪ್ ಆಕರ್ ಸಚ್ ಸುನಾಯೆ ಸಬ್ಕಿ ಸದ್ಗತಿ ಕರ್ತೆ ಹೇ. ಒಂದಲ್ಲ ಒಂದು ದಿನ ಸತ್ಯ ಏನಂತ ಅನ್ನೋದು ಗೊತ್ತಾಗೇ ಆಗ್ತದೆ. ಸತ್ಯ ಪರಮಾತ್ಮ ಈ ಜಗತ್ತಿಗೆ ಬಂದಿದ್ದಾರಂದ್ಮೇಲೆ ಸತ್ಯ ಯುಗ ಸ್ಥಾಪನೆ ಆಗ್ಲೇಬೇಕು. ಆ ಸತ್ಯ ಜ್ಞಾನವನ್ನ ಈಗ ನಾವು ಕೇಳ್ತಾ ಇದ್ದೇವೆ, ಜಗತ್ತಿಗೂ ಸಹ ಒಂದು ದಿನ ಗೊತ್ತಾಗ್ತದೆ. ಸ್ವಯಂ ಪರಮಾತ್ಮ ತಂದೆ ಸತ್ಯವನ್ನ ಹೇಳ್ತಾ ಇದ್ದಾರೆ, ಸತ್ಯ ಜ್ಞಾನವನ್ನ ಕೊಡ್ತಾ ಇದ್ದಾರೆ, ಇವರಿಂದನೇ ಸದ್ಗತಿ ಸಿಗ್ತದೆ ಅನ್ನೋದು ಗೊತ್ತಾಗ್ತದೆ. अच्छा मीठे मीठे सिखलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते, रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. ಇವತ್ತಿನ ಧಾರಣೆ, बाप से सुख का वर्षा लेकर सुख का देवता बनना है. ತಂದೆಯಿಂದ ಸುಖದ ಆಸ್ತಿಯನ್ನು ತೆಗೆದುಕೊಂಡು ಸುಖದ ದೇವತೆಗಳಾಗಬೇಕು. ಸಬ್ಕೋ ಸುಖ ದೇನಾ ಹೈ, ಎಲ್ಲರಿಗೂ ಸುಖವನ್ನ ಕೊಡಬೇಕು. ರಾಜ ಋಷಿ ಬನ್ನೆ ಕೆ ಲಿಯೆ ಸರ್ವ ವಿಕಾರೋ ಕಾ ಸನ್ಯಾಸ ಕರ್ನಾ ಹೈ, ರಾಜ ಋಷಿಗಳಾಗಲು ಸರ್ವ ವಿಕಾರಗಳ ಸನ್ಯಾಸ ಮಾಡಬೇಕು. ಎರಡನೇದು, ಪಢಾಯಿ ಹಿ ಸಚ್ಚಿ ಖುರಾಕ್ ಹೈ, ವಿದ್ಯೆ ಶಿಕ್ಷಣವೇ ಸತ್ಯವಾದಂತಹ ಔಷಧಿ ಆಗಿದೆ. सदगति के लिए सुनी सुनाई बातों को छोड़ ಶ್ರೀಮತ್ ಪರ್ ಚಲ್ನಾ ಹೈ, ಸದ್ಗತಿಗಾಗಿ ಹೇಳಿ ಕೇಳಿರುವಂತಹ ಮಾತುಗಳನ್ನು ಬಿಟ್ಟು ಶ್ರೀಮತದಂತೆ ನಡೆಯಬೇಕು. ಏಕ್ ಬಾಪ್ ಸೆ ಹಿ ಸುನ್ನಾ ಹೈ ಮೋಹ ಜೀತ್ ಬನ್ನಾ ಹೈ, ಒಬ್ಬ ತಂದೆಯಿಂದಲೇ ಕೇಳಬೇಕು, ಮೋಹ ಜೀತರು ಆಗಬೇಕು. वरदान, सदा स्वमान में स्थित रह, निर्माण स्थिति द्वारा सर्व को सम्मान देने वाले ಮಾನನೀಯ ಪೂಜನೀಯ ಭವ. ಸದಾ ಸ್ವಮಾನದಲ್ಲಿ ಸ್ಥಿತರಾಗಿರುತ್ತಾ ನಿರ್ಮಾಣ ಸ್ಥಿತಿಯ ಮುಖಾಂತರ ಸರ್ವರಿಗೂ ಸಮ್ಮಾನ ಕೊಡುವಂತಹ ಮಾನನೀಯ ಪೂಜನೀಯ ಆಗಿರಿ. जो बाप की महिमा है वही आपका स्वमान है. स्वमान में स्थित रहो तो निर्माण बन जाएंगे. ತಂದೆಯ ಮಹಿಮೆ ಏನಿದೆಯೋ ಅದೇ ನಿಮ್ಮ ಸ್ವಮಾನವಾಗಿದೆ. ಸ್ವಮಾನದಲ್ಲಿ ಸ್ಥಿತರಾಗಿದ್ದಾಗ ನಿರ್ಮಾಣರಾಗಿ ಬಿಡುತ್ತೇವೆ. फिर सर्व द्वारा स्वतः ही मान मिलता रहेगा, ನಂತರ ಸರ್ವರಿಂದ ಸ್ವತಃವಾಗಿ ಮಾನ್ಯತೆ ಸಿಗುವುದು.
मान मांगने से नहीं मिलता है, लेकिन सम्मान देने से, स्वमान में स्थित होने से, मान का त्याग करने से सर्व के माननीय व पूजनीय बनने का भाग्य प्राप्त हो जाता है। ಮಾನ್ಯತೆ ಬೇಡೋದರಿಂದ ಸಿಗುವುದಿಲ್ಲ, ಗೌರವ ಬೇಡೋದರಿಂದ ಸಿಗುವುದಿಲ್ಲ. ಆದರೆ ಸಮ್ಮಾನ ಕೊಡುವುದರಿಂದ, ಸ್ವಮಾನದಲ್ಲಿ ಸ್ಥಿತರಾಗುವುದರಿಂದ, ಮಾನದ ತ್ಯಾಗ ಮಾಡುವುದರಿಂದ, ಸರ್ವರಿಗೂ ಮಾನನೀಯ ಪೂಜನೀಯ ಮಾಡುವುದರಿಂದ ಭಾಗ್ಯವು ಪ್ರಾಪ್ತಿಯಾಗುವುದು. ಕ್ಯೂಂಕಿ ಸಮ್ಮಾನ್ ದೇನಾ ನಹಿ ಲೇನಾ ಹೈ. ಯಾಕೆಂದ್ರೆ ಸಮ್ಮಾನ ಗೌರವ ಕೊಡುವುದಂದ್ರೆ ಅದು ಕೊಡುವುದಂತ ಅರ್ಥ ಅಲ್ಲ, ತೆಗೆದುಕೊಳ್ಳುವುದು. स्लोगन: जाननहार के साथ करनहार बन, असमर्थ आत्माओं को अनुभूति का प्रसाद बांटते चलो. ತಿಳಿದಿರುವವರ ಜೊತೆ ಮಾಡುವವರಾಗಿ, ಅಸಮರ್ಥ ಆತ್ಮರಿಗೆ ಅನುಭೂತಿಯ ಪ್ರಸಾದವನ್ನು ಹಂಚುತ್ತಾ ನಡೆಯಿರಿ. ಓಂ ಶಾಂತಿ. ನನಾತ್ಮ ಇಚ್ಛಾ ಮಾತ್ರ ಅವಿದ್ಯಾ ಆಗಿದ್ದೇನೆ. ಸಂಗಮಯುಗದಲ್ಲಿ ಸರ್ವಶಕ್ತಿವಂತ, ಸರ್ವಗುಣಗಳ ಸಾಗರ, ಎಲ್ಲ ಜ್ಞಾನ ಗುಣ ಶಕ್ತಿಗಳ ಖಜಾನೆಗೆ ಮಾಲೀಕ ಶಿವತಂದೆಯ ಸಂತಾನ ನನಾತ್ಮ ಜ್ಯೋತಿ. ಏನನ್ನ ಪಡೆಯಬೇಕಿತ್ತೋ ಎಲ್ಲವನ್ನು ಪಡೆದೆ. ಯಾರನ್ನ ಪಡೆಯಬೇಕಿತ್ತೋ ಆ ಶಿವ ತಂದೆಯ ಸಂಘವನ್ನು ಪಡೆದೆ. ನನಾತ್ಮ ಜ್ಯೋತಿಯ ಸರ್ವ ಸಂಬಂಧ, ಸರ್ವ ಪ್ರಾಪ್ತಿಗಳು ಒಬ್ಬ ಶಿವ ತಂದೆಯೊಂದಿಗೆ. ಅಪಾರವಾದಂತಹ ಶಕ್ತಿ, ಶಾಂತಿ, ಗುಣಗಳ ಖಜಾನೆಯನ್ನು ಪಡೆದಿರುವ ನನಾತ್ಮ ಜ್ಯೋತಿ. ಇಚ್ಛಾ ಮಾತ್ರ ಅವಿದ್ಯಾ. ಯಾವ ಇಚ್ಛೆಗಳೇ ಇಲ್ಲ, ಇಚ್ಛೆಯ ಬಗ್ಗೆ ವಿದ್ಯೆ ಇಲ್ಲ. ಭರ್ಪೂರ್ ಆತ್ಮ ಜ್ಯೋತಿ, ಸಂಪನ್ನ ಜ್ಯೋತಿ ನಾನು. ಎಂತಹ ಶ್ರೇಷ್ಠ ಪ್ರಾಪ್ತಿ ನನಗೆ ದೊರಕಿತು. ಸ್ವಸ್ಥಿತಿ, ಸಂಪನ್ನ ಸ್ಥಿತಿ ಇರಲಿ. ತೃಪ್ತ ಆತ್ಮ ಜ್ಯೋತಿ ನಾನು, ಸಂತುಷ್ಟಮಯ ಜ್ಯೋತಿ. ಪ್ರಾಪ್ತಿಯೇ ಪ್ರಾಪ್ತಿ. ಜ್ಞಾನ ಸಾಗರ್ನಿಂದ ಅಪಾರ ಜ್ಞಾನದ ಅವಿನಾಶಿ ಖಜಾನೆಯನ್ನು ಪಡೆದಿರುವ ನನಾತ್ಮ ಜ್ಯೋತಿ. ಜ್ಞಾನ ಸ್ವರೂಪ, ಜ್ಞಾನ ಸಂಪನ್ನನಾಗಿದ್ದೇನೆ. ಭರ್ಪೂರ್ ಸ್ಥಿತಿ. ಮನಸ್ಸಿನಲ್ಲಿ ಯಾವ ಗೊಂದಲ ಇಲ್ಲ. ಶಕ್ತಿಶಾಲಿ ಮನಸ್ಸಿನ ಸ್ಥಿತಿ ಇರಲಿ. ಶಿವ ತಂದೆಯ ಶ್ರೇಷ್ಠ ಸಂಘದಲ್ಲಿ ಇಷ್ಟೊಂದು ಖಜಾನೆಗಳ ಪ್ರಾಪ್ತಿ ಇದೆ. ಸುಖವೇ ಸುಖ, ಶಾಂತಿಯೇ ಶಾಂತಿ, ಹಗುರತೆ ಹಗುರತೆ, ಪ್ರಾಪ್ತಿಯೇ ಪ್ರಾಪ್ತಿ. ಅಪಾರವಾದ ಶಕ್ತಿಶಾಲಿ ಅನುಭವ. ಈ ಸಂಗಮ ಯುಗದಲ್ಲಿ ನಾನೆಂತಹ ಅದೃಷ್ಟಶಾಲಿ ಆತ್ಮ ಜ್ಯೋತಿ. ಅದೃಷ್ಟವನ್ನು ಬೆಳಗಿಸಿಕೊಂಡು ಬಂದಿದ್ದೇನೆ. ಜನ್ಮ ಜನ್ಮಾಂತರಕ್ಕಾಗಿ ಭಾಗ್ಯವನ್ನು ರೂಪಿಸಿಕೊಳ್ಳುವ ಭಾಗ್ಯಶಾಲಿ ಆತ್ಮ ನಾನು. ಅಂತರಾಳದಲ್ಲಿ ಅಪಾರವಾದಂತಹ ಶಾಂತಿ ಅನುಭವ. ಅತೀಂದ್ರಿಯ ಸುಖವನ್ನು ಪಡೆದಿರುವ, ಅತೀಂದ್ರಿಯ ಆನಂದವನ್ನು ಪಡೆದಿರುವ ಖುಷಿ ಅನುಭವ. ಪರಮಾತ್ಮನ ಈ ದಿವ್ಯವಾದ ಶ್ರೇಷ್ಠ ಸಂಘ ನನ್ನನ್ನು ಸರ್ವ ಪ್ರಾಪ್ತಿಗಳಿಂದ ಸಂಪನ್ನಗೊಳಿಸುತ್ತಿದೆ. ಬಾಬಾ, ನೀನಲ್ಲದೆ ನನ್ನ ಆತ್ಮನಿಗೆ ಮತ್ತಾರೂ ಇಲ್ಲ.
ಸರ್ವ ಪ್ರಾಪ್ತಿಯೂ ನಿನ್ನಿಂದಲೇ. ನನ್ನ ಆತ್ಮ ಜ್ಯೋತಿಯ ಜನ್ಮ ಜನ್ಮಾಂತರ ಭವಿಷ್ಯವನ್ನು ಶ್ರೇಷ್ಠಗೊಳಿಸುವ ಭಾಗ್ಯವಿದಾತ ತಂದೆ, ಎಲ್ಲ ಇಚ್ಛೆಗಳಿಂದ ಭೌತಿಕ ಸಾಧನಗಳು, ವಸ್ತು ವೈಭವಗಳ ಆಕರ್ಷಣೆಯಿಂದ ನನ್ನ ಆತ್ಮ ಜ್ಯೋತಿ ಸಂಪೂರ್ಣ ಮುಕ್ತನಾಗಿದ್ದೇನೆ. ಅವಿನಾಶಿ ತಂದೆಯಿಂದ ಅವಿನಾಶಿಯಾಗಿರುವ ಪ್ರಾಪ್ತಿಗಳು, ಅವಿನಾಶಿ ಖಜಾನೆಯನ್ನು ಪಡೆಯುತ್ತಿದ್ದೇನೆ. ಎಂತಹ ಶ್ರೇಷ್ಠ ಜ್ಞಾನ ಖಜಾನೆ, ಶಕ್ತಿಗಳ ಖಜಾನೆ, ಗುಣದ ಖಜಾನೆ, ಖುಷಿಯ ಖಜಾನೆ ನನಗೆ ದೊರಕಿದೆ. ಕರ್ಮಕ್ಷೇತ್ರದಲ್ಲಿ ಕರ್ಮ ಮಾಡುವಾಗ ಅನೇಕ ವ್ಯಕ್ತಿಗಳ ಸಂಬಂಧ ಸಂಪರ್ಕದಲ್ಲಿ ಬಂದಾಗ ಈ ಆಂತರಿಕ ಸಂಪನ್ನ ಸ್ಥಿತಿಯಲ್ಲಿ, ಸ್ವಮಾನದ ಸ್ವರೂಪದ ಸ್ಥಿತಿಯಲ್ಲಿ ಇದ್ದುಕೊಂಡು ಕರ್ಮ ಮಾಡಿದಾಗ ನಾವು ನೋಡುವ ನೋಟ, ಆಡುವ ಮಾತು, ಮಾಡುವ ಕರ್ಮ ಶುದ್ಧವಾಗಿರುತ್ತದೆ. ನಾನು ಸ್ವಯಂ ಸಂತುಷ್ಟ, ನನ್ನಿಂದಲೂ ಅನೇಕರು ಸಂತುಷ್ಟವಾಗಿರುತ್ತಾರೆ. ಎಲ್ಲ ಕೆಲಸ ಕಾರ್ಯಗಳು ಮಾಡುತ್ತಿದ್ದರೂ ಯಾವ ಆಕರ್ಷಣೆಗೂ ಒಳಗಾಗದಂತೆ, ಯಾವುದರ ಇಚ್ಛೆಯನ್ನು ಬಯಸದಂತೆ ಆಂತರಿಕ ಸಂಪನ್ನ ಸ್ಥಿತಿಯಲ್ಲಿ, ಭರ್ಪೂರ್ ಸ್ಥಿತಿಯಲ್ಲಿ ಜೀವನ ಎನ್ನುವ ಪ್ರಯೋಗಶಾಲೆಯಲ್ಲಿ ಯೋಗದ ಪ್ರಯೋಗವನ್ನು ಮಾಡೋಣ. ಓಂ ಶಾಂತಿ. ತುಂಬಿದೆ ಅಂತರಂಗದಿಂದ ಪ್ರೀತಿ ಹೊರ ಹೊಮ್ಮಿದೆ ಬಾಬಾ, ಹೊರ ಹೊಮ್ಮಿದೆ. ಅತ್ತ ಇತ್ತ ಹೋಗದಂತೆ ಚಿತ್ತ ನಿಂತಿದೆ ಬಾಬಾ, ಚಿತ್ತ ನಿಂತಿದೆ ಬಾಬಾ, ಚಿತ್ತ ನಿಂತಿದೆ. ದೇಹವೆಂಬ ಮಿಥ್ಯ ಜ್ಞಾನ ಅಳಿದು ಹೋಗಿದೆ, ಆತ್ಮನೆಂಬ ಸತ್ಯ ಜ್ಞಾನ ಮತ್ತೆ ಬೆಳಗಿದೆ. ಸಿಂಧುವಾದ ನಿನ್ನ ನೆನಪಲ್ಲಿ ಬಾಳು ಸಾಗಿದೆ, ಅತ್ತ ಇತ್ತ ಹೋಗದಂತೆ ಚಿತ್ತ ನಿಂತಿದೆ ಬಾಬಾ, ಚಿತ್ತ ನಿಂತಿದೆ. ಓ ಬಾಬಾ ಶಿವ ಬಾಬಾ,
ತುಂಬಿದೆ ಅಂತರಂಗದಿಂದ ಪ್ರೀತಿ ಹೊರಹೊಮ್ಮಿದೆ ಬಾಬಾ ಹೊರಹೊಮ್ಮಿದೆ ಅತ್ತ ಇತ್ತ ಹೋಗದಂತೆ ಚಿತ್ತ ನಿಂತಿದೆ ಬಾಬಾ ಚಿತ್ತ ನಿಂತಿದೆ ಬಾಬಾ ಚಿತ್ತ ನಿಂತಿದೆ ಓ ಬಾಬಾ ಶಿವ ಬಾಬಾ ಓ ಬಾಬಾ ಪ್ರಿಯ ಬಾಬಾ ಓ ಬಾಬಾ ಶಿವ ಬಾಬಾ ಓ ಬಾಬಾ ಪ್ರಿಯ ಬಾಬಾ ಓಂ ಶಾಂತಿ ಓಂ ಶಾಂತಿ